ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ, ನೋ ಡಸ್ಟ್ ಬ್ರೂಮ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಕೃಷ್ಣಪ್ಪನವ್ರನ್ನೇ ಕರೆಸ್ಬೇಕು, ನಾಟಿ ಸ್ಟೈಲಿಂದ ಏನಾದ್ರು ಒಂದು ತೋರಿಸ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಕೃಷ್ಣಪ್ಪ ಅವ್ರಂತೂ ರೆಡಿ ಆಗಿ ಓಡ್ ಬರ್ತಾ ಇದ್ದಾರೆ. ಅದೇನ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಕೃಷ್ಣಪ್ಪನವರೇ ಬನ್ನಿಪ್ಪ. JFC ಖ್ಯಾತಿಯ ಕೃಷ್ಣಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತದ್ದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಾ ಸರ್? ಲಾಸ್ಟ್ ಅಲ್ಲಿ ಹೇಳಿದೆ ನಾನು ಕೈಮಾ ಸೀರೀಸ್ ಮಾಡ್ತಿದ್ದೀನಿ ಅಂತ. ಕೈಮಾ ಸೀರೀಸಾ? ಸೀರಿಯಲ್. ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕೈಮಾದಲ್ಲಿ ಒಂದು ಫ್ರೈಡ್ ರೈಸ್ ಮಾಡ್ತಾ ಸರ್ ಅಂತ. ಫ್ರೈಡ್ ರೈಸ್, ನಾಟಿ ಸ್ಟೈಲಿಂಗ್ ಫ್ರೈಡ್ ರೈಸ್ ಇರಬೇಕು. ಮಟನ್ ಕೀಮಾ ಫ್ರೈಡ್ ರೈಸ್. ಓಕೆ, ಫ್ರೈಡ್ ರೈಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೈಮಾ ಫ್ರೈಡ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಗರಂ ಮಸಾಲ, ಟೊಮೆಟೊ ಸಾಸ್, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಏನ್ ಕೊಳ್ಳಿ ಅಣ್ಣ ನಿಮ್ಗೆ? ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ತಗೊಳ್ಳಿ ಸರ್. ಅಲ್ಲೇ ಮಡಗಿ ಈ ರೈಸ್ ಮಾಡ್ಕೊಂಬಿಡೋಣ. ಅದ್ರ ಪಾಡಿಗೆ ಆಗ್ತಾ ಇರಲಿ ರೈಸು. ಓಕೆ, ಬಾಸುಮತಿ ಅಕ್ಕಿನಾ? ಬಾಸುಮತಿ ಸರ್. ಓಕೆ ಸರ್. ನೀರು ಎಷ್ಟು ಹಾಕ್ಬೇಕು? 1.5 ಪಟ್ಟು ನೀರು ಹಾಕ್ಬೇಕು. 1.5 ಪಟ್ಟಷ್ಟು ನೀರು ಸಾಕಾ? ದಯವಿಟ್ಟು ನೀರನ್ನು ಸ್ವಲ್ಪ ಹಾಕಿ. ಓಕೆ ಸರ್. ನೋಡಿ ಸ್ವಲ್ಪ ಹಾಕಿ. ಓಕೆ, ಎಷ್ಟು ವಿಷಲ್ ಕೂಗಬೇಕಾಗುತ್ತೆ ಕೃಷ್ಣಪ್ಪ? ಇದು 3 ವಿಸಲ್ ಕೂಗಲಿ. 3 ವಿಷಲ್. 3 ವಿಷಲ್ ಕೂಗ್ತಾ ಇರಲಿ. ನೀವೇನ್ ಮಾಡ್ತೀರಾ ಈಗ? ಫ್ಯಾನ್ ಕೊಡಿ, ಫ್ರೈ ಸುರೇಶ್ ಮೇಡಮ್. ಎಣ್ಣೆ ಹಾಕ್ಬೇಕಾ? ಆಯಿಲ್ ಕೊಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕೃಷ್ಣಪ್ಪ, ಹೊಸ ಫ್ರಿಜ್ ತಂದಿದ್ದೀವಿ, ನೋಡಿದ್ರೇನ್ರಿ? ಬನ್ರಿ ಇಲ್ಲಿ ರೀ. ನೀವೇನ್ರಿ ನೀವು? ನೋಡ್ರಿ, ಒಳ್ಳೆ ಗೋದ್ರೇಜ್ ಅವ್ರದ್ದು ಹೊಸ ಫ್ರಿಜ್ ನೋಡಿ. ಚಿಲ್ಲರ್ ಪ್ಯಾಂಟ್ ಎಲ್ಲ ಕೆಳಗಿಟ್ಟಿದೀವಿ. ಬೊಂಬಾಟಿದೆ ಸರ್. ನೋಡಿಲ್ಲ ನೀವು? ಇಲ್ಲ, ಇದೇ ಫಸ್ಟ್ ಟೈಮ್ ಅಲ್ಲ ನಾವು ನೋಡ್ತಾ ಇರೋದು. ಚಿಲ್ಲಿಂಗ್ ಪ್ಯಾಂಟ್ ಎಲ್ಲ ಕೆಳಗಡೆ ಇದೆ. ಓಕೆ ಸರ್. ಏನ್ ಬೇಕಾದ್ರೆ ಇಡ್ಬೋದು. ಸಪ್ರೇಟು ಬಾಕ್ಸ್ ವೈಸು ಕೂಲಿಂಗ್ ಇಟ್ಕೋಬಹುದು, ಎಷ್ಟಿಗೆ ಬೇಕೋ ಅಷ್ಟು. ಹೊಸದಾಗಿ ಇದು ಮಾಡಿದ್ದಾರೆ. ಹೊಸ ಟೆಕ್ನಾಲಜಿ ನೋಡಿ. ಎಲ್ಲ ಇದ್ರೊಳಗೆ ನೀವೇನ್ ಬೇಕಾದ್ರೆ ಹಿಂಗ್ ಫೋನಲ್ಲಿ ಹೆಂಗ್ ಮಾಡ್ತೀರೋ ಅದೇ ಸಿಸ್ಟಮ್ ಅಲ್ಲಿ ನೋಡಿಲಿ. ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇವಾಗ ಸಪೋಸ್ ಇಮಿಡಿಯೇಟ್ ಆಗಿ ಐಸ್ ಹಾಕ್ಬೇಕು, ಕ್ವಿಕ್ ಫ್ರೀಸಿಂಗ್ ಬೇಕು ಅಂದ್ರೆ ಕ್ವಿಕ್ ಫ್ರೀಸಿಂಗ್ ಹೋಗ್ಬೋದು. ಬರುತ್ತಲ್ಲಿ ಕ್ವಿಕ್ ಫ್ರೀಸಿಂಗ್ ಎಷ್ಟು ನಿಮಿಷಕ್ಕೆ ಆಗುತ್ತೆ ಅಂತ ಹೇಳಿ. ತಿರ್ಗಿ ಅದು ಬೇಡ ಅನ್ಸಿದ್ರೆ ಇವಾಗೆಲ್ಲ ಊರಿಗೆ ಹೋಗ್ತಾ ಇದ್ರೆ 1 ವಾರ ಇದನ್ನ ಪ್ರೆಸ್ ಮಾಡಿ ಹೊಟ್ಟೋದ್ರೆ ಸಾಕು. 1 ವಾರ ಊರಿಗೆ ಹೋಗೋದು ಅದು ಅವಾಯ್ಡ್ ಆಗುತ್ತೆ. ಓಕೆ, ಆಮೇಲೆ ಟೈಮರ್ ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ಆಪ್ಷನ್ ಇದೆ ಸರ್, ಬೇಕಾದಷ್ಟು ಆಪ್ಷನ್ ಇದೆ. ತುಂಬಾ ಚೆನ್ನಾಗಿ ನೋಡಿ, ಒಂದೊಂದು ಸಪ್ರೇಟ್ ಇದಕ್ಕೆಲ್ಲ ಸಪ್ರೇಟ್ ಚಿಲ್ಲಿಂಗು. ಈ ಸೊಪ್ಪುಗಳಿಗೆ ಬೇರೆ ತರ ಇರುತ್ತೆ, ಬಾಟಲ್ಗೆ ಬೇರೆ. ನೋಡಿ, ಬಾಟಲ್ ಸೆಂಟ್ರಲ್ ಕೊಟ್ಟಿದ್ದಾರೆ. ಈ ತರಕಾರಿಗಳಿಗೆ ಬೇರೆ ತರ ಹೊಸ ಟೈಪು ಮನೆಯವರಿಗೆ ಮಾಡಿರ್ತಕ್ಕಂಥ ಫ್ರಿಜ್ ಇದು. ಓಕೆ ಸರ್, ನಾವು ಒಂದು ಖರೀದಿ ಮಾಡುವ. ಏನಂತೀರಾ? ಓಕೆ, ಹಾಕೋಬಹುದು. ಈರುಳ್ಳಿ ಹಾಕೊಳ್ಳೋಣ ಫಸ್ಟ್. ಹಾಕಿ ಸರ್, ಹಾಕಿ ಸರ್. ಬ್ರೌನ್ ಆಗಬೇಕಾ? ಸ್ವಲ್ಪ ಲೈಟ್ ಆಗಿ. ಈ ಕಡೆ ನಾವು ಫ್ರೈಡ್ ರೈಸ್ಗೆ ಒಳ್ಳೆ ಅನ್ನ ತಯಾರು ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮಸಾಲೆ ತಯಾರಾಗ್ತಿದಂಗೆ, ಅನ್ನ ರೆಡಿ ಆಗ್ತಿದಂಗೆ ಕಲಿಸಿದ್ರೆ ಫ್ರೈಡ್ ರೈಸ್ ರೆಡಿ, ಫಿನಿಶ್ ಆಗ್ತದೆ. ಕೀಮಾ ಫ್ರೈಡ್ ರೈಸ್ ಇದು. JFC ಖ್ಯಾತಿಯ ಕೃಷ್ಣಪ್ಪನವ್ರು ತಯಾರು ಮಾಡ್ತಿರ್ತಕ್ಕ ಕೈಮಾ ಫ್ರೈಡ್ ರೈಸ್. ಹಸಿಮೆಣಸಿನಕಾಯಿ ಓಕೆ, ರುಚಿಗೆ ತಕ್ಕ ಸ್ವಲ್ಪ ಹಾಕೊಳ್ಳೋಣ. ಹಸಿಮೆಣಸಿನಕಾಯಿ ಪೇಸ್ಟ್ ಇದು. ಓಕೆ, ಯಾಕೆ ಸರ್ ನೀವು ಬಿರಿಯಾನಿ ಮಾಡ್ಬಿಡ್ತೀರಿ ಈ ಕಡೆಗೆ ಹಿಂಗೆ ನೋಡ್ತಾ ನೋಡ್ತಾ ನೋಡ್ತಾ? ಸರ್, ಬಿರಿಯಾನಿ ನೆಕ್ಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಸುಮಾರು ಬಿರಿಯಾನಿ. ಇನ್ಯಾ ಬಿರಿಯಾನಿ ಇದೆ ಸರ್? ಇದೆ ಸರ್. ಇನ್ನು ಏನು ಕಿವಿ ಬಿರಿಯಾನಿ, ಕಾಲ್ ಬಿರಿಯಾನಿ, ಕಣ್ ಬಿರಿಯಾನಿ ಎಲ್ಲ ಆಯ್ತಲ್ಲ? ಇಲ್ಲ ಸರ್, ಇನ್ನೂ ಮುಗಿದಿಲ್ಲ. ಇನ್ನೂ ಇದೆಯಾ? ಇನ್ನೂ ಇದೆ ಸರ್. ಓಕೆ, ಏನದು? ಸೊಪ್ಪು 3 ಥರದ್ದು ಹಾಕಿ ಸರ್. ಏನದು? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, 3 ಥರದ ಸೊಪ್ಪು ಹಾಕೊಂಡಿದ್ದಾರೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. 3 ಆಯ್ತು. ಓಕೆ ಸರ್. ಸ್ವಲ್ಪ ಹಂಗೆ ಪೆಪ್ಪರ್ ಪೌಡರ್ ಹಾಕೋಣ. ಹಾಕಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಕಿ. ಸೇಮು 70-30 70-30 ಎಲ್ಲ ಅದನ್ನೇ ಅನುಸರಿಸಲಿ. ಓಕೆ,
70 ಭಾಗ ಬೆಳ್ಳುಳ್ಳಿ ಇರಲಿ. ಬೆಳ್ಳುಳ್ಳಿ ಇರಬೇಕು, 30 ಭಾಗ ಮಾತ್ರ ಶುಂಠಿ ಇರಬೇಕು. ಅದು ನಮ್ಮ GFCಯ ಸಿದ್ಧಾಂತ. ಕ್ಯಾಪ್ಸಿಕಮ್ ಹಾಕೋಣ. ಓಕೆ, ಕ್ಯಾಪ್ಸಿಕಮಲ್ಲಿ ಯಾವತ್ತು ತುಂಬ ಟೇಸ್ಟ್ ಇರ್ತದೆ. ಓಕೆ. ಮೊಗರನೆ ಡಬ್ಬು ಬುಕ್ಕು ತುಂಬ ಚೆನ್ನಾಗಿ ಸೆಲ್ ಆಗ್ತಾ ಇದೆಯಲ್ಲ, ಹಾ, ಸಖತ್ತಾಗಿ ಹೋಗ್ತದೆ, ಸಕ್ಕಾಗಿ ಹೋಗ್ತದಲ್ಲ. ಚೆನ್ನಾಗಿ ಹೋಗ್ತದೆ. ಹ್ಞೂ, ಜನ ಎಲ್ಲ ಇಷ್ಟಪಟ್ಟು ತುಂಬ ತಗೊಳ್ತಾ ಇದ್ದಾರೆ. ಇಷ್ಟಪಟ್ಟು ತಗೊಂಡು ಮೋಸ್ಟ್ಲಿ ನಾಳಿದ್ದು ರೆಕಾರ್ಡ್ ಆಗುತ್ತೆ. 45 ಡೇಸ್ ಒಳಗೆ 45,000 ಬುಕ್ ಹೋಗಿರುವಂತ ಏಕೈಕ ಅಡಿಗೆ ಪುಸ್ತಕ ಅಂತ ಹೇಳಿದ್ರೆ ನಮ್ದು ರೆಕಾರ್ಡ್ ಆಗ್ಬೋದು ಮೋಸ್ಟ್ಲಿ. ಆಗ್ಬೋದು ಸರ್ ಅದು. ಎಸ್, ಆಗಲಿ ನೋಡೋಣ, ಒಂದು 2-3 ದಿವಸದಲ್ಲಿ ಗೊತ್ತಾಗುತ್ತೆ. ಎಲ್ಲರಿಗೂ ತಲುಪಲಿ ಅದು. ಹೌದು ಸರ್. ರುಚಿಗೆ ತಕ್ಕ ಉಪ್ಪು ಹಾಕೋಣ ಸ್ವಲ್ಪ. ರುಬ್ಬಿರೋ ಪೇಸ್ಟ್ ಹಾಕೋಣ. ಟೊಮೆಟೋನ ಅದು? ಟೊಮೆಟೊ ಇದು. ಓಕೆ, ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀರಾ? ಹೌದು ಸರ್. ನೀವು ಫ್ರೈಡ್ ರೈಸ್ ಮಾಡ್ತೀರಾ, ಬಿರಿಯಾನಿ ಮಾಡ್ತಾ ಇದ್ದೀರಾ? ಸರ್ ಬಿರಿಯಾನಿ ಇಲ್ಲ, ಫ್ರೈಡ್ ರೈಸ್ ಸರ್. ಫ್ರೈಡ್ ರೈಸ್, ಓಕೆ. ಫ್ರೈಡ್ ರೈಸ್ಗೆ ನಾವು ಕೇಳ್ತಾ ಇರ್ತೀವಿ, ಚಿಲ್ಲಿ ಸಾಸು, ಕನ್ಫ್ಯೂಸ್ ಆಗ್ತಾ ಇರ್ತದೆ. ಚಿಲ್ಲಿ ಸಾಸು, ಓಹೋ. ಟೊಮೆಟೊ ಸಾಸ್ ಹಾಕ್ಬೇಕಲ್ಲ. ಓಕೆ, ಅದು ಸಾಸ್ ಉಪಯೋಗಿಸೋದ್ರ ಬದಲು ನಾವು ನಮ್ಮದೇ ಆಯ್ತು ರುಬ್ಕೊಂಡು ಯೂಸ್ ಮಾಡಿದ್ದೀವಿ. ಓಕೆ, ಅದೇ ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂಥರ ಬಿರಿಯಾನಿ ಆದ್ರೆ ಬಿರಿಯಾನಿ ಅಲ್ಲ, ಫ್ರೈಡ್ ರೈಸ್. ಮಾಡಿ 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 ಸರ್, ಬಿರಿಯಾನಿಗೆ ಇದಕ್ಕೂ ಮಾಡಿ ಸ್ವಾಮಿ, ನಮ್ಗೆ ಗೊತ್ತಾಗುತ್ತೆ, ಮಾಡಿ, ಇವಾಗ ಗೊತ್ತಾಗುತ್ತೆ. ಬಿರಿಯಾನಿಗೆ ಅದಕ್ಕೂ ತುಂಬಾ ಡಿಫ್ರೆನ್ಸ್. ಕೈಮಾ ಚಿತ್ರಾನ್ನ, ಕೈಮಾ ಚಿತ್ರಾನ್ನ ನೀವೇನೋ ತಿಳ್ಕೊಬೋದು ಸರ್, ಅದಕ್ಕೆ ನಾವೇನು ಹೇಳಕ್ಕಾಗುತ್ತೆ. ಆಯ್ತು, ಮಾಡಿ ಸ್ವಾಮಿ. ನೀವು JFC ಗರಂ ಮಸಾಲ ಪೌಡ್ರು, ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಪೌಡ್ರು ತಯಾರು ಮಾಡಿದ್ದಾರೆ. ಗರಂ ಮಸಾಲ ಪೌಡ್ರು 13 ಬಗೆಯ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು. 1 kgಗೆ 1 ಸ್ಪೂನು ಅಷ್ಟೇ ಸರ್. ಕೈಮಾ ಹಾಕೊಳ್ಳೋಣ. ಎಸ್, ಹಾಕಿ ಸರ್. ಇದು ಕೈಮಾ ಏನ್ ಮಾಡಿದ್ದೀರಾ ಸರ್? ಬಾಯ್ಲ್ ಮಾಡಿದ್ದೀನಿ. ಎಷ್ಟು ಬಾಯ್ಲ್ ಮಾಡಿದ್ದೀರಾ? ಒಂದು 3 ವಿಸಿಲ್ ಕೂಗ್ಸಿದ್ದೀನಿ. 3 ವಿಜಿಲ್ ಕೂಗಿಸ್ಬಿಟ್ಟು ತಂದ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ಪುರಿ ತರ ಆಗ್ಬಿಟ್ಟಿದ್ಯಲ್ರಿ? ಹ್ಞೂ ಸರ್, ಚೆನ್ನಾಗಿರ್ತದೆ ತುಂಬ. ಓಕೆ ಸರ್, ಕೊಡ್ಲಾ ಅಣ್ಣನ? ರೈಸ್ ರೆಡಿ. ರೆಡಿ ಸರ್. ನಾಟಿ ಸ್ಟೈಲಿನ ಕೈಮಾ ಚಿತ್ರಾನ್ನ ಮಾಡುವ ರೀತಿ ಹೇಗೆ? ಹಂಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ ಸರ್. ಓಕೆ ಸಾಕು. ಓಕೆ, ತುಪ್ಪವನ್ನ ಹಾಕಿ ಮಾಡಿರೋ ಫ್ರೈಡ್ ರೈಸ್ ಮೋಸ್ಟ್ಲಿ ನೀವು ಇದೇ ಫಸ್ಟ್ ನೋಡ್ತಾ ಇರೋದು. ನಾವು JFCಯ ಖ್ಯಾತಿಯ ಕೃಷ್ಣಪ್ಪ ಅವ್ರು ಮಾತ್ರನೇ ಮಾಡಕ್ ಸಾಧ್ಯ. ಮಾಡ್ಕೊಟ್ಟಿದ್ದೀವಲ್ಲ. ಓಕೆ, ನಾಟಿ ಸ್ಟೈಲಿನ ಮಟನ್ ಫ್ರೈಡ್ ರೈಸ್ ಸರ್ ಇದು. ಮಟನ್ ಕೈಮಾ ಫ್ರೈಡ್ ರೈಸ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಕೃಷ್ಣಪ್ಪನವರು, JFCಯ ಕೃಷ್ಣಪ್ಪನವರು. ಅವ್ರದ್ದು ಎಲ್ಲಾದ್ರೂ ಸ್ವಲ್ಪ ನಾಟಿ ಸ್ಪೆಷಲ್, ಇದು ಒಂಥರ ನಾಟಿ ಸ್ಪೆಷಲ್ ಅಂತ ತಿಳ್ಕೊಳ್ಳಿ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕೈಮಾ ಫ್ರೈಡ್ ರೈಸ್ ಮಾಡುವ ವಿಧಾನ: ಕುಕ್ಕರ್ಗೆ ಅಕ್ಕಿ, ನೀರು ಹಾಕಿ 2 ವಿಷಲ್ ಕೂಗಿಸಿ ಅನ್ನ ತಯಾರಿಸಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಹಸಿ ಮೆಣಸಿನಕಾಯಿ ಪೇಸ್ಟ್, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಟೊಮೆಟೊ ಸಾಸ್, ಗರಂ ಮಸಾಲ, ಬೇಯಿಸಿದ ಕೈಮಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅನ್ನ, ಉಪ್ಪು, ತುಪ್ಪ ಸೇರಿಸಿ ಮಿಕ್ಸ್ ಮಾಡಿದರೆ ಕೈಮಾ ಫ್ರೈಡ್ ರೈಸ್ ತಿನ್ನಲು ರೆಡಿ. ಓಕೆ ಕೃಷ್ಣಪ್ಪ, ಹೇಳಿ ಸರ್. ಫ್ರೈಡ್ ರೈಸ್ ನೋಡೋಣ. ನೋಡಿ ಸರ್. ಕೈಮಾ ಫ್ರೈಡ್ ರೈಸ್ ಇದು. ಹೌದು ಸರ್. ಫ್ರೈಡ್ ರೈಸ್ ಏನಾದ್ರು ಮರ್ಸ್ಬಿಟ್ಟು ತಿನ್ಬೇಕು. ಫ್ರೈಡ್ ರೈಸ್ ತಕ್ಷಣ ನಾವೇನೋ ಅಂದ್ಕೊಂಡು ಹೋಗ್ತೀವಲ್ಲ, ಇದು JFC ಖ್ಯಾತಿಯ ಕೈಮಾ ರೈಸ್. ಇದು ನಾಟ್ ಎ ಫ್ರೈಡ್ ರೈಸ್. ಚೆನ್ನಾಗಿದೆ ಕೈಮಾ ರೈಸ್. ಒಂದ್ಸರಿ ಮಾಡ್ಕೊಳ್ಳಿ ಸರ್.
ಚೆನ್ನಾಗಿಲ್ಲ ಅಂದ್ರೆ ನಮಗೆ ಹೇಳಿ ಅವರು. ಚೆನ್ನಾಗಿದೆ. ಏನಾಗಿದೆ? ಸೂಪರ್ ಅಲ್ಲ? ತುಂಬ ಸಖತ್ತಾಗಿದೆ. ಹೇಳಿ ಸರ್. ತುಂಬ ಜನ ನಿಮ್ಮ ಫೋನ್ ನಂಬರ್ ಕೇಳ್ತಾ ಇದ್ದಾರೆ, ತುಂಬ ಜನಕ್ಕೆ ಗೊತ್ತು ಕೂಡ. ಫೋನ್ ನಂಬರ್ ಹೇಳಿ ನಿಮ್ಮದು. 94 ನೋಡ್ರಿ, ಬರ್ಕೊಳ್ಳಿ ಕೃಷ್ಣಪ್ಪ ಫೋನ್ ನಂಬರು. 94 810 94810 36 36 202. ಚೆನ್ನಾಗಿದೆ. ಕೈಮಾ ರೈಸ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಬೇಕು, ಆರೋಗ್ಯದ ಅಡುಗೆ ಬಗ್ಗೆ ಮಾಹಿತಿ ಕೊಡಬೇಕು, ಆರೋಗ್ಯದ ಕ್ರಮಗಳನ್ನ ಹೇಳ್ಕೊಡ್ಬೇಕು, ಆಹಾರ ಪದ್ಧತಿಗಳನ್ನ ಹೇಳ್ಕೊಡ್ಬೇಕು. ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಏನ್ ಗುರುಜಿ ಇದು ನೇರಳೆ ಹಣ್ಣು ತಂದ್ಬಿಟ್ಟಿದ್ದೀರಾ? ಏನ್ ಬರಗಿರ ಹಾಕ್ಬಿಟ್ಟಿದ್ದೀರಾ? ಹೊಸ ಪ್ರಯೋಗ ನಿಮ್ಮ ಮೇಲೆ. ಏನ್ ಗುರುಜಿ ಅದು? ನೇರಳೆ ಲಸ್ಸಿ. ಅಯ್ಯಯ್ಯೋ, ಹಂಗೆ ಕುಡಿಬೋದಾಗಿತ್ತು. ನೇರಳೆ ಹಣ್ಣಿನ ಶರ್ಬತ್ತು ಮೈಸೂರಿನಲ್ಲಿ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಜನದ ಮನೇಲಿ ಆ ನೇರಳೆ ಶರ್ಬತ್ತಿನ ಒಂದು ಅದು ಇಟ್ಬಿಟ್ಟಿರ್ತಾರೆ. ಆ ಶರ್ಬತ್ನ ಮಿಕ್ಸ್ ಮಾಡಿ ಕೊಡ್ತಾ ಇರೋದೇನೆ. ಇವತ್ತು ನೀವು ನೋಡಿದ್ರೆ ಇನ್ನೇನೋ ಹೇಳ್ತಾ ಇದ್ದೀರಾ. ಏನ್ ಮಾಡ್ತೀರಾ ಗುರುಜಿ ನೀವು? ಚೂರು ಉಪ್ಪು ಕೊಡಿ ಗುರುಜಿ. ಫಸ್ಟ್ ಒಂದು ಸ್ವಲ್ಪ ತಿನ್ಬಿಡ್ಬೇಕು ಹಿಂಗೆ. ಹೇಳಿ ಗುರುಜಿ. ಸೊ ಇದಕ್ಕೆ ತೆಂಗಿನಕಾಯಿ ಮೊಸರು ಮಜ್ಜಿಗೆ ತಂದ್ಬಿಡಿ, ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ತರ ಮಾಡ್ಕೊಂಡು. ಇದಕ್ಕೆ ನಾವ್ ಏನ್ ಮಾಡ್ತೀವಿ? ಲಸ್ಸಿಗೆ ಮಜ್ಜಿಗೆನ ಮಿಕ್ಸ್ ಮಾಡ್ತಾ ಇದೀವಿ. ಅಂದ್ರೆ ನೇರಳೆ ಹಣ್ಣಿಗೆ ಮಜ್ಜಿಗೆ ಮಿಕ್ಸ್ ಮಾಡ್ತೀವಿ. ಅದು ಕೋಲ್ಡು, ಇದು ಕೋಲ್ಡು, ತುಂಬಾ ಕೋಲ್ಡ್ ಬೇಕಾದ್ರೆ ಈಗ ಯಾವ್ದು ಕೋಲ್ಡ್ ಯಾವ್ದು ಹೀಟು ಎಲ್ಲ ಬೇಕು ದೇಹಕ್ಕೆ. ಕರೆಕ್ಟ್. ಎಲ್ಲ ಬೇಕು ದೇಹಕ್ಕೆ. ಒಂಥರ ಬೇರೆ ಬೇರೆ ಒಂದೊಂದ್ ದಿನ ಒಂದೊಂದ್ ತರ ಕುಡಿತಾ ಇದ್ರೆ ನಿಮ್ಗೆ ಕಾಫಿನೂ ಬೇಕು ಅಂತ ಒಂದ್ಸಲ, ಸಿ ಬೇಕು ಒಂದ್ಸಲ. ಓಕೆ. ಇವಾಗ ಮೊನ್ನೆ ತಾನೇ ನೀವು ನೆನ್ನೆ ಎಲ್ಲ ಮೊನ್ನೆ ಒಂದು ತೋರಿಸಿದ್ರಿ, ನಾವು ತೋರಿಸಿದ್ವಿ ಮ್ಯಾಂಗೋ ಲಿಚಿ ಸಕ್ಕರೆ ಹಾಕಿದ್ವಾ? ಇಲ್ಲ ಬೇಕು ಅಂತ ಅನ್ನಿಸ್ತಾ? ಇಲ್ಲ ಇಲ್ಲ ಗುರುಜಿ, ಅದು ಅಭ್ಯಾಸ ಆಗ್ಬೇಕಷ್ಟೇ. ಅಭ್ಯಾಸ ಅದೇ ಹೇಳೋದು ನಾವು, ಒಂದೊಂದಾಗಿ ಬಿಟ್ಕೊಂಡ್ ಬರ್ಬೇಕು. ನಾವೆಲ್ಲರೂ 100-120 ವರ್ಷ ಬದುಕಬೇಕು. ಅದು ಗುರುಜಿ. ಸೊ ದಿನಾನಿತ್ಯ ಏನಾದ್ರೂ ಒಂದೊಂದು ವಿಭಿನ್ನವಾಗಿ ನ್ಯಾಚುರಲ್ ಆಗಿರೋ ತಿಂತಾ ಇದ್ರೆ ಆರೋಗ್ಯನೂ ಇರುತ್ತೆ, ದೇಶಕ್ಕೆ ನಾವು ಸಹಾಯಕಾರಿಯಾಗೂ ಇರ್ತೀವಿ. ಖಂಡಿತ ಗುರುಜಿ. ಈಗ ಏನೇನ್ ಹೇಳಿ ಗುರುಜಿ. ನೇರಳೆ ಲಸ್ಸಿ ಬೇಕಾಗುವ ಸಾಮಗ್ರಿಗಳು: ನೇರಳೆ ಹಣ್ಣು, ತೆಂಗಿನಕಾಯಿ, ಹಾಲಿನ ಮೊಸರು, ಕಾಳು ಮೆಣಸಿನ ಪುಡಿ, ಉಪ್ಪು. ಗುರುಜಿ ನೋಡಿದ್ರಲ್ಲ ಈ ಫ್ರಿಜ್, ಹೊಸ ಫ್ರಿಜ್ ನಮ್ದು. ಹೌದು. ತುಂಬಾ ಸಕ್ಕತ್ತಾಗಿದೆ ನೋಡಿ. ಏನೇನಿದೆ ನೋಡಿ. ನಿಜ. ಹಾಲಿಡೇ ಮೂಡ್ಗೆ ಹೋದ್ರು ನೀವು, ಎಲ್ಲ ಊರಿಗೆ ಹೋಗ್ತೀವಿ ಅಂದಾಗ ಪ್ರೆಸ್ ಮಾಡ್ಬಿಟ್ರೆ ಹಾಲಿಡೇ ಮೂಡಲ್ಲೇ ಫುಲ್ ಎಂಟೈರ್ ತಿಂಗ್ ಮ್ಯಾನೇಜ್ ಆಗುತ್ತೆ. ಯಾಕಂದ್ರೆ ನಾವು ದಿನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಇರಲ್ಲ. ಹೈ ಟೆಂಪರೇಚರ್ ಹೋಗೋ ಅವಶ್ಯಕತೆ ಇಲ್ಲ. ಎಕಾನಮಿ. ಆಮೇಲೆ ನಿಮ್ಗೆ ಜಸ್ಟಿಫಿಕೇಶನ್ ಕೊಡುತ್ತದು. ಯಾವ ಕ್ಯಾಬಿನೆಟ್ಗೆ ಎಷ್ಟು ಕೂಲ್ ಬೇಕು ಅಷ್ಟು ಕೂಲ್ ಮಾತ್ರನೇ ಕೊಡುತ್ತೆ. ಅದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಪ್ರಿಫಿಕ್ಸ್ಡ್. ಎಸ್. ಇದು ಅಂದ್ರೆ ಇಷ್ಟೇ, ಎಸ್, ಇಲ್ಲಿ ಅಂದ್ರೆ ಇಷ್ಟೇ, ಇಲ್ಲ ಹಾಗೇನಿಲ್ಲ ಗುರುಜಿ. ಇನ್ನೊಂದು ವಿಶೇಷ ನಾನು ನೋಡಿದೆ, ನೀವು ಕೈ ಇಟ್ಟ ತಕ್ಷಣ ಒಳಗಡೆ ಬೆಳಕು ಬಂತು. ಹೌದು ಗುರುಜಿ, ಹೌದು. ಯಾಕಂದ್ರೆ ಅದು ಪವರ್ ಸೇವಿಂಗ್ ಮೋಡ್ ಕೂಡ ಇದೆ. ಬೇಕಾದಾಗ ಲೈಟ್ ಆಫ್ ಇರುತ್ತೆ, ನಾವು ಒಳಗಡೆ ಓಪನ್ ಮಾಡ್ತೇವೆ, ಸೆನ್ಸರ್ ಓಪನ್ ಆಗಿ ಓಪನ್ ಆಗಿದೆ. ಇದಾ ಗುರುಜಿ? ನೋಡಿ, ಒಳಗೆ ಇಟ್ಟಾಗ ಲೈಟ್ ಜೋರಾಗಿ. ಎಸ್ ಗುರುಜಿ. ನೋಡಿ, ನೀವು ಈ ಮೊಸರನ್ನ ಗಟ್ಟಿಯಾಗಬೇಕಾದ್ರೂ ಬಳಸ್ಬೋದು. ಲಸ್ಸಿ ಜನರಲಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಓಕೆ ಗುರುಜಿ. ಆದ್ರೆ ನಾವು ಸ್ವಲ್ಪ ತೆಳು ಮಾಡಿದೀವಿ. ಓಕೆ. ನೀರು ಸ್ವಲ್ಪ ಹಾಕ್ಬಿಟ್ಟು ತೆಳು ಮಾಡಿ. ಇದು ಯಾವ್ದು ಮೊಸರು ಇದು? ಕಾಯಿ ತುರಿ, ಹಸಿ ಕಾಯಿನ ಹಿಂಡ್ಕೊಂಡು ಮಿಕ್ಸ್ ಗ್ರೈಂಡ್ ಮಾಡಿ ಅದರಿಂದ ರಸ ತಗೊಂಡು. ಓಕೆ ಓಕೆ ಗುರುಜಿ. ಓಕೆ ಗುರುಜಿ. ನೇರಳೆ ಹಣ್ಣು ಹಾಕೋಣ ಮೊದಲು. ಎಸ್ ಸರ್. ಸೊ ರುಚಿಗೆ ತಕ್ಕ ಉಪ್ಪು ಹಾಕೋಣ. ಓಕೆ ಗುರುಜಿ. ಇದು ಸ್ವಲ್ಪ ಒಗಚು ಅಂತ ಅನ್ನಿಸುತ್ತೆ. ಓಕೆ. ಬಟ್ ಒಂದು ಬೇರೆ ರುಚಿ. ಓಕೆ ಓಕೆ ಗುರುಜಿ. ಇಷ್ಟು ಹಾಕೋಣ. ಕಾಯಿ ಹಾಲಿಂದ ಮಾಡಿರುವಂತಹ ಮೊಸರು ಅಥವಾ ಮಜ್ಜಿಗೆ. ಓಕೆ. ಹೊಸ ಕಾಂಬಿನೇಷನ್. ಈ ಕಾಂಬಿನೇಷನ್ ಜ್ಯೂಸ್ ಗೀಸ್ ನೀವು ಕುಡಿದಿರಕ್ಕೆ ಚಾನ್ಸೇ ಇಲ್ಲ. ಬಣ್ಣ ನೋಡಿ. ಓಕೆ, ನೋಡಿ ನೋಡಿ ಗುರುಜಿ ಹೆಂಗಿದೆ ಕಲರ್. ಸೋ ಬ್ಯೂಟಿಫುಲ್. ವೆಲ್ವೆಟ್ ಕಲರ್ ಅಂದ್ರೆ ವೆಲ್ವೆಟ್ ಕಲರೇನೆ. ಆಹಾ. ಸೊ ಸರ್ವ್ ಮಾಡೋಕೆ ಮುಂಚೆ ಸ್ವಲ್ಪ ಪೆಪ್ಪರ್ ಹಾಕೋಣ. ಸ್ವಲ್ಪ ಖಾರ ಬೇಕು, ಘಾಟ್ ಆಗಿರ್ಬೇಕು ಅನ್ಸಲ್ಲ, ಯು ಕ್ಯಾನ್ ಪುಟ್ ಮೋರ್. ಓಕೆ. ಅಥವಾ ಸ್ವಲ್ಪ ಸಾಕು. ನೇರಳೆ ಹಣ್ಣಿನ ಲಸ್ಸಿ. ನೇರಳೆ ಹಣ್ಣಲ್ಲೂ ಲಸ್ಸಿ ಮಾಡಬಹುದು ಅನ್ಕೊಂಡಿದ್ರೆ ಮಾಡೇ ಮಾಡ್ಬೋದು. ಆದ್ರೆ ಅದು ಮಾಡಬೇಕು ಅಂದ್ರೆ ಬಾಲಕೃಷ್ಣ ಗುರುಜಿಯವರು ಅದನ್ನ ಯಾವ ರೀತಿ ಮಾಡುದು ಅಂತ ಗೊತ್ತಿರಬೇಕು. ಅದನ್ನ ಮತ್ತೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಜ್ಯೂಸ್ ಮಾಡ್ಕೊಳ್ಳಿ. ನೇರಳೆ ಲಸ್ಸಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೀಜ ತೆಗೆದ ನೇರಳೆ ಹಣ್ಣು,
ಉಪ್ಪು, ತೆಂಗಿನಕಾಯಿ ಹಾಲಿನ ಮೊಸರು ಹಾಕಿ ರುಬ್ಬಿ ಒಂದು ಲೋಟಕ್ಕೆ ಹಾಕಿ ಕಾಳು ಮೆಣಸಿನ ಪುಡಿ ಸೇರಿಸಿದರೆ ನೇರಳೆ ಲಸ್ಸಿ ಕುಡಿಯಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ಲ ನಾನು? ಹೆಂಗೆ ಮಾಡೋದಕ್ಕೆ ಮುಂಚೆ ಹೇಳಿ ಗುರುಜಿ. ನಮ್ಮ ನಾಲಿಗೆ ರಿಚ್ ಸ್ವೀಟ್, ರಿಚ್ ಇದಕ್ಕೆಲ್ಲ ಅಡ್ಜಸ್ಟ್ ಆಗಿರುತ್ತೆ. ಹೌದು ಗುರುಜಿ. ಇದು ಬ್ಲ್ಯಾಂಡ್ ಆಗಿರುತ್ತೆ. ಓಕೆ, ಸ್ವಲ್ಪ ಅದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ರುಚಿ ನೋಡಿ ಆಮೇಲೆ ಎಂಜಾಯ್ ಇಟ್. ಆ ಕಾಯಿ ಹಾಲಿಂದ ಮಾಡಿರೋದು ಗೊತ್ತಾಗುತ್ತೆ, ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಮಜ್ಜಿಗೆ ಹೌದು, ಕಾಯಿ ಹಾಲಿಂದ ಅದರ ಸುವಾಸನೆ ಇರುತ್ತೆ. ಇರುತ್ತೆ. ಬೇರೆ ತರನೇ ಇದೆ ಇದು, ಟೋಟ್ಲಿ ಡಿಫರೆಂಟ್, ಬೇರೆ ತರನೇ ಇದೆ. ಕಾಯಿ ಹಾಲು ಜೊತೆಗೆ ಏನೋ ಮಿಕ್ಸ್ ಮಾಡ್ಕೊಂಡು ಕುಡಿದಾಗಿದೆ. ಓಕೆ, ಅದು ಕುಡಿತಾಣ ಗುರುಜಿ. ಒಂದು ಪ್ರಶ್ನೆ ಇದೆ, ನಿಮ್ ಜೊತೆ ಮಾತಾಡಕ್ಕೆ ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ಹಲೋ, ನಿಮ್ಮ ಹೆಸರು ಹೇಳಿ ಸರ್. ಶೇಖರ್ ಅವರೇ, ಎಲ್ಲಿಂದ್ರಿ? ಬಳ್ಳಾರಿ ಅವ್ರೇನು ಗುರುಜಿ ಜೊತೆ ಮಾತಾಡ್ಬೇಕೇನ್ ನೀವು? ಮಾತಾಡ್ರಿ, ಗುರುಜಿ ಅವ್ರು ಇದಾರೆ. ನಮಸ್ಕಾರ, ಮಾತಾಡಿ ಶೇಖರ್. ಗುರುಜಿ ನಮಸ್ಕಾರ, ಹೇಳಿ ಶೇಖರ್. ನಮ್ಮ ಎಡಗೈ ಶೇಕ್ ಆಗ್ತದೆ ಸರ್, ಎಡಗೈ ಸರ್ ಶೇಕ್ ಆಗ್ತದೆ ಸರ್, ಬೆರಳು ಕೈ ಶೇಕ್ ಆಗುತ್ತೆ. ಗಾಡಿ ಹೊಡೆದ್ರಾಗ್ಲಿ ಸರ್, ಟೂ ವೀಲರ್ ಹೊಡೆದ್ರೆ ಶೇಕ್ ಆಗ್ತದೆ, ಚಾ ಕುಡಿದ್ರೆ ಹಿಡ್ಕೊಂಡ್ರೆ ಶೇಕ್ ಆಗುತ್ತೆ ಸರ್. 3 years ಇತ್ತು ಸರ್ ಅದು. ಚಾ ಕುಡಿಯಕ್ ಆಗಂಗಿಲ್ಲ, ಗಾಡಿ ಹೊಡಿಯಕ್ ಆಗಂಗಿಲ್ಲ, ಏನ್ ಹೊಡಿಯಕ್ ಆಗಂಗಿದ್ರು ಎಡಗೈ ನಡಗುತ್ತೆ. ಈ ಎಡಗೈ ಯಾವಾಗ್ಲೂ ನಡಗುತ್ತಾ ಅಥವಾ ಕೆಲವು ಸಲ ಮಾತ್ರ ನಡಗುತ್ತಾ? ಯಾವಾಗ್ಲೂ ನಡುತ್ತೆ ಸರ್, ಶೇಕ್ ಆಗುತ್ತೆ ಸರ್. ನಿಮ್ಗೆ ಡಾಕ್ಟರ್ ಏನಾದ್ರು ಪಾರ್ಕಿನ್ಸನ್ ಅಂತ ಹೇಳಿದಾರಾ, ನರ ದೌರ್ಬಲ್ಯ ಅಂತ ಹೇಳಿದಾರಾ? ನರದೌರ್ಬಲ್ಯ, ನ್ಯೂರಾಲಜಿಸ್ಟ್ ಸಮಸ್ಯೆ ಅಂತ ಹೇಳಿ ಸರ್, ನರದೌರ್ಬಲ್ಯ ಸರ್. ಓಕೆ, ಅದೇ ಹೇಳಿದ್ರಿ ಸರ್. ಪಾರ್ಕಿನ್ಸನ್ ಅಂತ ತೊಂದರೆ ಕೂಡ ನಿವಾರಣೆ ಆಗತ್ತೆ, ಬಟ್ ಸ್ವಲ್ಪ ನಿಧಾನಕ್ಕಾಗತ್ತೆ. ನೀವೇನ್ ಮಾಡ್ಬೇಕು, ನಾರ್ಮಲಿ 3 ಭಾಗದ ರೇಖಿ 2 ಭಾಗದ ಹಿಪ್ನಾಸಿಸ್ ಅಂತ ಹೇಳ್ಕೊಡ್ತೀನಿ. ನೀವೊಂದು 2 ಕಲಿಬೇಕು. ಕಲ್ತದನ್ನ ದಿನ 2 ರಿಂದ 3 ಗಂಟೆ ಅಭ್ಯಾಸ ಮಾಡಬೇಕು. ಜೊತೆಗೆ ಒಂದು ಮೆಡಿಟೇಷನ್ ಹೇಳ್ಕೊಡ್ತೀನಿ. ನಿಮ್ಮ ಚಕ್ರಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು, ಸೂಕ್ಷ್ಮ ಶರೀರಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು, ನಿಮ್ಮ ಮೆದುಳನ್ನ ಹೇಗೆ ಆಕ್ಟಿವ್ ಮಾಡೋದು ಅಂತ ಒಂದು ಸಣ್ಣ ಮೆಡಿಟೇಟಿವ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಅದನ್ನು ಅಭ್ಯಾಸ ಮಾಡಿದಾಗ ನಿಮ್ಮ ನರ ದೌರ್ಬಲ್ಯ ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಹಾಗಾಗಿ ನೀವು ನಿಮ್ಗೊಬ್ರು 2 ಸಹಾಯಕರು ರೇಖಿ 3 ಭಾಗ, ಹಿಪ್ನಾಸಿಸ್ 2 ಭಾಗ ಕಲ್ತ್ಕೊಂಡು, ಅದಾದ್ಮೇಲೆ ನಾನೊಂದು ಮೆಡಿಟೇಷನ್ ಹೇಳ್ಕೊಡ್ತೀನಿ. ಅದನ್ನು ಅಭ್ಯಾಸ ಮಾಡ್ತಾ ಕಂಪ್ಲೀಟ್ ದೇಹ, ಮೆದುಳು, ನರ ದೌರ್ಬಲ್ಯ ಎಲ್ಲವೂ ಟೋನಪ್ ಆಗ್ತಾ ಸರಿ ಹೋಗ್ತಾ ಬರುತ್ತೆ. ಮಾಡ್ಬೋದು, ಟೈಮ್ ತಗೊಳುತ್ತೆ. ಇದಕ್ಕೆ ತಯಾರಾಗಿ. ಓಕೆ ಶೇಖರ್ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶೇಖರ್ ಅವರೇ. ಶೇಖರ್ ಅವರು ಬಳ್ಳಾರಿಯಿಂದ ಫೋನ್ ಮಾಡಿದ್ದಾರೆ, ಕೈ ನಡುಗ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಗುರುಜಿ ಅವರು ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ನಿಧಾನ ಆಗ್ಬೋದಲ್ವಾ ಗುರುಜಿ ಚಿಕಿತ್ಸೆ? ಬೇಗ ಅವ್ರ ಮನಸ್ಸು ಮಾಡಿ ಸರಿ ಮಾಡ್ಕೊಂಡ್ರೆ ಆಗತ್ತೆ, ಮಾಡ್ಕೊಳ್ಳಿ. ಓಕೆ ಗುರುಜಿ, ಒಳ್ಳೆ ಬಳ್ಳಾರಿಯಿಂದ ಫೋನ್ ಮಾಡಿದವರಿಗೆ ಒಂದು ಉತ್ತರ ಸಿಕ್ಕಿರೋ ಸಮಾಧಾನ ನಮಗೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ ಯಾರು ಬಂದಿದ್ದಾರೆ, ಯಾವ ರುಚಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ನಮಗೂ ಅಡಿಗೆ ಮಾಡಕ್ ಬರುತ್ತೆ, ನಮ್ಮನೆ ರುಚಿ ಕೂಡ ಅದ್ಭುತವಾಗಿರುತ್ತೆ ಅಂತ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸ್ನೇಹ. ಸ್ನೇಹ ಏನ್ ಮಾಡ್ಕೊಂಡಿದ್ದೀರಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ ಡಾಕ್ಟರ್. ಅದ್ ಹೆಂಗ್ರಿ ಕಾಂಬಿನೇಷನ್ ಸ್ನೇಹ? ಒಂದೇ ಒಂದ್ ಸೆಟ್ ಆಗಲ್ವಂತೆ, ಅದೇ ಪ್ರೊಫೆಷನ್. ಅಯ್ಯೋ ಒಳ್ಳೆ ಕಥೆ ಆಯ್ತು. ಡಾಕ್ಟರ್ನೇ ಮದುವೆ ಬೇಕು, ಅವ್ರು ಬೇರೆಯವ್ರ ಮದುವೆನೇ ಆಗಲ್ಲ. ಡಾಕ್ಟರ್ ಮದ್ವೆ ಆದ್ರೆ ಅವ್ರ ಫ್ಯಾಮಿಲಿ ಟೈಮ್ ಇರಲ್ವಲ್ಲ, ಅದಕ್ಕೆ ಹಿಂಗ್ ಮಾಡಿ. ಒಬ್ರು ಬೆಳಗ್ಗೆ ಹೋದ್ರೆ ಒಬ್ರು ನೈಟ್ ಹೋಗ್ತಾರೆ. ಇಲ್ಲೂ ಹಂಗೇನೇನೆ? ಇಲ್ಲ ನಾವ್ ಬೆಳಗ್ಗೆನೆ. ನೀವು ಬೆಳಗ್ಗೆನೇನಾ? ಓಕೆ, ಏನ್ ಮಾಡ್ತಾರೆ ಯಜಮಾನ್ರು? ಅವ್ರು ಡಾಕ್ಟರ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಹೌದಾ? ಎಲ್ಲಿ? ಅವ್ರು ಆಸ್ಟ್ರೇಲಿಯಾ. ಏನ್ರಿ ಒಂದೊಂದು ಡೋಸ್ ಕೊಡ್ತಾ ಇದೀರಾ? ನೀವು ಆಸ್ಟ್ರೇಲಿಯಲ್ಲಿ ಇರೋದಾ? ಹೌದು. ಇವಾಗ ಆಸ್ಟ್ರೇಲಿಯಿಂದ ಇಲ್ಲಿಗೆ ಬಂದಿದ್ದೀರಾ? ಮಗು ನೋಡ್ಕೊಳಕ್ಕೆ, ಮಗು ಮಾಡ್ಕೊಳಕ್ ಬಂದ್ಬಿಟ್ಟು ಹೋಗ್ತಾ ಇದೀರಾ? ಮಗು ಮಾಡ್ಕೊಂಡ್ ಬಂದಿದ್ದೀನಿ. ಮಗು ಮಾಡ್ಕೊಂಡ್ ಬಂದಿದ್ದೀರಾ? ಗ್ರೀನ್ ಕಾರ್ಡ್ ತಗೊಂಡು ಇಲ್ಲಿಗೆ ಬಂದಿದ್ದೀರಾ? ಓಕೆ, ಮತ್ತೆ ಯಾವಾಗ ಹೋಗೋದು ಆಸ್ಟ್ರೇಲಿಯಾಗೆ? ಇನ್ 1 month ಅಥವಾ 2 months. 1 month ಅಥವಾ 2 months. ಟಿಕೆಟ್ ಬುಕ್ ಆಗಿಲ್ಲ. ಟಿಕೆಟ್ ಬುಕ್ ಆಗಿಲ್ಲ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ? ಬಟರ್ ಚಿಕನ್. ಬಟರ್ ಚಿಕನ್ ಅಲ್ಲಿ ಆಸ್ಟ್ರೇಲಿಯಾ ನಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತೀರಾ? ನೋಡ್ತೀವಿ. ಓಕೆ ಮೇಡಮ್, ಬಟರ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸ್ನೇಹ ಹೇಳ್ರಿ. ಬಟರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬೆಣ್ಣೆ, ಮೊಸರು, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಗೋಡಂಬಿ, ಧನಿಯಾ ಪುಡಿ, ಫ್ರೆಶ್ ಕ್ರೀಮ್, ಬ್ಲಾಕ್ ಸಾಲ್ಟ್, ಉಪ್ಪು, ಎಣ್ಣೆ. ಯಜಮಾನ್ರು ಒಳ್ಳೆ ನಾನ್ ವೆಜ್ ನಾನ್ ವೆಜ್ ತಿಂತಾರಾ? ಚೆನ್ನಾಗಿ ಮಾಡ್ತೀರಾ ಅಡಿಗೆ ನೀವು? ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ವರ್ಷ ಆಯ್ತು. 3 ವರ್ಷ ಆಗಿದೆ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಡಿಗೆ. ಆಮೇಲೆ 5 ವರ್ಷ ಆದ್ಮೇಲೆ ಚೆನ್ನಾಗಿರಲ್ಲ. ಆಮೇಲೆ ಅವ್ರು ಚೆನ್ನಾಗಿ ಮಾಡ್ತಾರೆ. ಓಕೆ ಸ್ನೇಹ. ಸೊ ಫಸ್ಟ್ ಟೊಮ್ಯಾಟೋಸ್ನ ಬ್ಲಾಂಚ್ ಮಾಡ್ಕೊಂಡು ನೀರಲ್ಲಿ ಬೇಯಿಸ್ಕೊಳ್ಳೋಣ. ಪೂರ್ತಿಯಾಗಿ ಟೊಮೆಟೋನ ಬೇಯಿಸ್ಕೋಬೇಕಾ? ಫುಲ್ ಅದು ಮಿಕ್ಸಿ ಮಾಡ್ತೀನಿ. ಓಕೆ. ಸೊ ಅದು ಬೇಯಿಸೋದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಮೊಸರು. ಓಕೆ.
ಅಮ್ಮನ ಮನೆ ಇರೋದಿಲ್ಲ ಸ್ನೇಹ? ಅಮ್ಮ ಮನೆ HBR ಲೇಔಟ್. HBR ಲೇಔಟಾ? ಓಕೆ. ಸ್ವಲ್ಪ ಮ್ಯಾರಿನೇಷನ್ಗೆ ಹಾಕ್ತೀನಿ, ಇನ್ನು ಸ್ವಲ್ಪ ಗ್ರೇವಿಗೆ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಸೂರಿ ಮೇಥಿ ಸ್ವಲ್ಪ, ಅಚ್ಚ ಖಾರದ ಪುಡಿ, ಬ್ಲ್ಯಾಕ್ ಸಾಲ್ಟ್, ಓಕೆ, ಗರಂ ಮಸಾಲ, ಎಸ್, ಮತ್ತು ಸ್ವಲ್ಪ ಉಪ್ಪು. ಏನಿಷ್ಟ ಯಜಮಾನಿಗೆ ನೀವು ಮಾಡೋದು? ಸ್ನೇಹ ಮಾಡೋದಂದ್ರೆ ಏನಿಷ್ಟ? ಎಲ್ಲ ಇಷ್ಟ. ಏಯ್ ಸುಮ್ಮನೆ ನಿಜ. ಸುಳ್ಳು ನೀವು. ಡಾಕ್ಟರ್ ಇಲ್ಲೇ ಇದ್ರೆ ಕೇಳ್ತಿದ್ದೆ, ಪಾಪ ಡಾಕ್ಟರ್ ಇಲ್ವಲ್ಲ. ಏನ್ ಡಾಕ್ಟರ್ ಹೆಸರು? ಮಹೇಶ್. ಮಹೇಶ್ ಏನ್ರಿ ಸ್ನೇಹ ಚೆನ್ನಾಗಿ ಅಡುಗೆ ಮಾಡ್ತಾರೆ ಡಾಕ್ಟ್ರೆ? ಅವ್ರಿಗೆ ಬ್ಯಾಚುಲರ್ ಲೈಫಲ್ಲಿ ಏನು ಬರೀ ಪುಳಿಯೋಗರೆ ತಿಂದು ಸೊ ನಾನು ಏನು ಮಾಡಿದ್ರು ಇಷ್ಟ. ಏನ್ ಹಿಂಗಂತ ಇದ್ದಾರೆ? ಪರವಾಗಿಲ್ಲ ಅಷ್ಟೇ ಅಂತ ಇದ್ದೀರಾ? ಓಕೆ. ಇನ್ನ 3 ವರ್ಷ ಅಲ್ವಾ ಸರ್ ಮದುವೆ ಆಗಿ? ಪರವಾಗಿಲ್ಲ ಅಂತ ಇರಿ, ಆಮೇಲೆ ಬೇಕಾದ್ರೆ ರೋಪ್ ಹಾಕಿರಂತೆ. ಚಿಕನ್ ಹಾಕ್ತಿದ್ದೀನಿ. ಎಸ್ ಮೇಡಮ್. ಬೋನ್ಲೆಸ್ಸಾ? ಇಲ್ಲ, ವಿತ್ ಬೋನ್. ಬೋನ್ಲೆಸ್ ಆಲ್ಸೋ ಇಸ್ ಓಕೆ. ಓಕೆ. ಬಟ್ ವಿತ್ ಬೋನ್ ಅಂತೂ ಆಸ್ಟ್ರೇಲಿಯಾದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅಲ್ಲಿ ಟಿವಿಲಿ ಸಿಗುತ್ತಾ ನಮ್ಮ ಚಾನಲ್? ಹಾಂ, ಅದು ಆಕ್ಚುಲಿ ಇಂಟರ್ನೆಟ್ ಮುಖಾಂತರ ಬರುತ್ತೆ. ಓಕೆ ಓಕೆ. ಸೊ ಇಲ್ಲಿ ಸೆಟ್ ಟಾಪ್ ಬಾಕ್ಸಸ್ ಇರುತ್ತಲ್ಲ ಅದೇ ಥರ. ಓಕೆ. ಸೊ ಸಬ್ಸ್ಕ್ರಿಪ್ಷನ್. ಓಕೆ. ಪೇ ಚಾನಲ್, ಎವ್ರಿಥಿಂಗ್ ಇಸ್ ಪೇ ಚಾನಲ್. ಇದು ಮ್ಯಾರಿನೇಟ್ ಮಾಡಿ ಅಬೌಟ್ 2-3 hours ಇಡಬೇಕು. ಓವರ್ ನೈಟ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಮ್ಯಾರಿನೇಟ್ ಮಾಡಿ ಇಡಬೇಕು ಅಂದ್ರೆ ನಮ್ಮ ಫ್ರೀಜಲ್ಲಿ ಇಡ್ಬೋದು. ಫ್ರೀಜರ್. ಗೋದ್ರೇಜ್ ಹೊಸ ಒಂದು ಫ್ರಿಜ್ ಬಂದಿದೆ, ನೋಡಿದ್ದೀರಾ ನೀವು? ಇಲ್ಲ. ಸಕ್ಕತ್ತಾಗಿದೆ, ಬನ್ನಿ ತೋರಿಸ್ತೀನಿ. ಬನ್ರಿ ಇಲ್ಲಿ ನೋಡಿ, ತುಂಬಾ ಅದ್ಭುತವಾಗಿದೆ. ನೀವೇನಾದ್ರು ಮೀಟ್ನ ಇಡ್ತೀವಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸಪ್ರೇಟ್ ಕ್ಯಾಬಿನೆಟ್ಗಳನ್ನ ಮಾಡಿದ್ದಾರೆ. ಓಕೆ. ಅಂದ್ರೆ ಯೂಶಲಿ ನೀವೇನಾದ್ರೂ ಮಾಡಿಟ್ರೆ ಬೇರೆದಕ್ಕೆಲ್ಲ ವಾಸನೆ ಹಿಡ್ಕೊಳ್ಳುತ್ತೆ. ನಮ್ಮ ಗೋದ್ರೇಜ್ ಫ್ರಿಜ್ ಅಲ್ಲಿ ಅದರ ಏನು ಹಿಡ್ಕೊಳ್ಳಲ್ಲ. ಮ್ಯಾರಿನೇಟ್ ಮಾಡೋಣ, ಒಂದು 2 ನಿಮಿಷ ಇಟ್ಕೋಣ. ಡೆಫಿನೆಟ್ಲಿ. ತಂದ್ಬಿಡಿ. ಎಷ್ಟೊಂದು 5 ನಿಮಿಷ ಇಟ್ಟರೆ ಸಾಕಾ? 2 hours ನಿಮ್ಮ ಪ್ರಕಾರ? 2 hours 3 hours ನಾವು ಅದು ಮಸಾಲೆ ರೆಡಿ ಮಾಡೋವರೆಗೂ ಇಟ್ಕೊಳ್ಳೋಣ. ಓಕೆ. ಗೋದ್ರೇಜ್ ಅಲ್ಲಿ ಹೊಸ ಸಿಸ್ಟಮ್ ಮಾಡಿ ಫ್ರಿಜ್ ನ ಕೊಟ್ಟಿದ್ದಾರೆ ನಮಗೆ. ತೋರಿಸಿ ಏನಿದೆ ಫೆಸಿಲಿಟಿ. ಇಂಡಿಯನ್ ಪ್ರಾಡಕ್ಟ್ ಅಲ್ಲ? ಹೌದು. ಚೆನ್ನಾಗಿರುತ್ತೆ. ಎಸ್, ಅದ್ಭುತವಾಗಿರುತ್ತೆ. ಇದನ್ನ ಇವಾಗ ನೀವು ಆಫ್ ಮಾಡೋದಾ? ಇನ್ನ ಕುದಿಬೇಕಾ, ಮೆತ್ತಗಾಗ್ಬೇಕಾ? ಸ್ವಲ್ಪ ಮೆತ್ತಗಾಗ್ಲಿ. ಗ್ರೈಂಡಿಂಗ್ಗೆ ಕ್ಯಾಶ್ಯೂಸ್, ಏನದು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ. ಎಸ್, ನಾವು ಕಸ್ತೂರಿ ಮೇಥಿ ಅದಕ್ಕೂ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ. ಸ್ವಲ್ಪ ಧನಿಯಾ ಪುಡಿ. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದಕ್ಕೂ ಹಾಕಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್. ಎಸ್ ಮ್ಯಾಮ್. ಓ, ಅದನ್ನು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀರಾ ಸ್ನೇಹ? ಬ್ಲ್ಯಾಕ್ ಸಾಲ್ಟ್ ಫ್ಲೇವರ್ ಬರೋದು. ಬ್ಲ್ಯಾಕ್ ಸಾಲ್ಟ್ ಮತ್ತೆ ಕಸೂರಿ ಮೇಥಿ ಅದೇನೇ ಫ್ಲೇವರು? flavor. ಓಕೆ ಓಕೆ ಓಕೆ. ಮತ್ತೆ ಟೊಮ್ಯಾಟೋಸ್ ಬೆಂದಿರೋದು ಆಫ್ ಮಾಡೋಣ? ಆಫ್ ಮಾಡಿಬಿಡಿ. ಸ್ವಲ್ಪ ಆರ್ಲಿ. ಓಕೆ. ಒಂದು ರೌಂಡ್ ಇದು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಹಾಕೊಂಬಿಡಿ. ಕ್ಯಾಶ್ಯೂ ಸ್ವಲ್ಪ ನುಣ್ಣಗಾಗ್ಲಿ. ಎಸ್. ಬೇಯಿಸ್ಕೊಂಡಿರೋಂಥ ಟೊಮೊಟೊ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀರಾ? ಇದಾಗಲಿ, ಹೊರಗಡೆ ಬಂದ್ಬಿಡುತ್ತೆ. ಎರಡೇ ಸಾಕಾ? ಇದು ಬೇಕಾಗಿಲ್ವಾ? ಇನ್ನೊಂದು ಹಾಕ್ತೀನಿ, ಅದು ಹೊರಗಡೆ ಬರುತ್ತೆ ಅಂತ. ಓಕೆ ಓಕೆ. ಮುಚ್ಚಕ್ಕಾಗಲ್ಲ ಅಂತ. ಅಡುಗೆ ನೀವೇ ಮಾಡೋದ ಮನೇಲಿ? ಅಲ್ಲಿ ಯಾರು ಸಿಗಲ್ವಲ್ಲ? ಹೌದು, ನೀವೇ ಮಾಡ್ಕೊಳ್ಳೇಬೇಕು, ವಿಧಿ ಇಲ್ಲ. ಒಂದು ಪ್ಯಾನ್ ಇಟ್ಕೊಂಡ್ಬಿಡೋಣ. ಓಕೆ. ಇದಾಯ್ತಲ್ಲ? ಅದಾಯ್ತು. ಎಣ್ಣೆ ಏನಾದ್ರು ಬೇಕಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದು ಬೆಣ್ಣೆ ಡೈರೆಕ್ಟ್ ಹಾಕ್ರೆ ಬರ್ನ್ ಆಗುತ್ತೆ. ಓಕೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಡ. ಎಷ್ಟು ಜನ ಮಕ್ಕಳು ನಿಮ್ಮ ಅಮ್ಮನಿಗೆ? ಅಮ್ಮಂಗೆ ನಾನು ಅಣ್ಣ. ಓಕೆ. ಅಣ್ಣ ಏನು ಮಾಡ್ತಾರೆ? ಅಣ್ಣ ಎಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ಇಲ್ಲಿ ಬೆಂಗಳೂರಲ್ಲಿ ಇದ್ದಾರಾ? ಅವ್ನು ಸದ್ಯಕ್ಕೆ ಮೆಲ್ಬರ್ನಲ್ಲಿ ಇದ್ದಾನೆ. ಏನ್ರಿ ಆಟ ಆಡ್ತೀರಾ ನಿಮ್ಮ ಮುಗಿದವರೆಲ್ಲ ಸೇರ್ಕೊಂಡು? ಇಂಡಿಯಾದ ಯಾರೋ ಒಬ್ರು ಇರ್ಬೇಕು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಅಪ್ಪ ಅಮ್ಮ ಇದ್ದಾರೆ. ಪಾಪ ಅವ್ರ ಇಬ್ಬರನ್ನೇ ಬಿಟ್ಟು ನೀವೆಲ್ಲ ಅಲ್ಲಿಗೆ ಹೋಗಿ. ಇಲ್ಲ, ಅಣ್ಣ ಪ್ರಾಜೆಕ್ಟ್ ಮೇಲೆ ಹೋಗಿದ್ದಾನೆ. ಅವನು ಬ್ಯಾಂಗ್ಳೂರ್ ಬೇಸ್ಡ್. ಓಕೆ ಓಕೆ ಓಕೆ. ನಿಮ್ಗೇನು ಆಸ್ಟ್ರೇಲಿಯಾ ಹುಡುಗನಿಗೆ ಕೊಡ್ಬೇಕು, ಫಾರಿನ್ ಹುಡುಗನಿಗೆ ಕೊಡ್ಬೇಕು ಅಂತ? ಒಳ್ಳೆ ಹುಡುಗನ್ ಕೊಡ್ಬೇಕಂತ. ಏಯ್ ಸುಮ್ನಿರಿ, ಸುಳ್ಳು ಹೇಳ್ಬೇಡಿ ನೀವು. ನಿಮ್ಮಮ್ಮ ಹೇಳಿದ್ರು ಏನ್ ನಮ್ಮ ಹುಡುಗಿ ಫಾರಿನ್ ಹುಡುಗಾನೇ ಬೇಕು, ಡಾಕ್ಟ್ರೇ ಬೇಕು ಹುಡುಕ್ತಾ ಇದೀವಿ ಅಂತ. ಇಲ್ಲ, ಒಳ್ಳೆ ಹುಡುಗ ಬೇಕು.
ಒಳ್ಳೆ ಡಾಕ್ಟರ್ ಸಿಕ್ಕರ ಒಳ್ಳೆ ಹುಡುಗ ಸಿಕ್ಕಿದ್ರ? ಒಳ್ಳೆ ಹುಡುಗ. ಒಳ್ಳೆ ಹುಡುಗ. ಆಮೇಲೆ ಡಾಕ್ಟರ್ ಅಂತ ಗೊತ್ತಾಯ್ತು. ಫುಲ್ ಖುಷಿನಾ? ಆಸ್ಟ್ರೇಲಿಯಾಗ ಹೋಗ್ಬೇಕು ಮದುವೆ ಮಾಡ್ಕೊಂಡ ತಕ್ಷಣ? ಇಲ್ಲ ಇಲ್ಲ. ಏಯ್ ಇರುತ್ತೆ, ಸುಮ್ಮನಿರಿ, ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಓಹ್, ರುಬ್ಕೊಂಡಿರುವಂತ ಫುಲ್ ಮಸಾಲ ಇದೆಯಲ್ಲ. ಸ್ವಲ್ಪ ಕುದಿಲಿ. ಕುದಿಲಿ ಕುದಿಲಿ ಮೇಡಮ್, ಕುದಿಲಿ ಕುದಿಲಿ. ಏನೇನ್ ಮಾಡ್ತೀರಾ ಸ್ಪೆಷಲ್ ಆಗಿ? ಎಲ್ಲಾ ತರಕಾರಿಗಳು ಇಲ್ಲಿ ಸಿಗೋದೆಲ್ಲ ಸಿಗುತ್ತಾ? ಅಲ್ಲೂ ಎಲ್ಲ ಸಿಗುತ್ತೆ. ಬ್ಲಾಕ್ ಸಾಲ್ಟ್ ಈ ತರದೆಲ್ಲ ಎಲ್ಲ ಸಿಗುತ್ತಾ? ಫ್ರೆಶ್ ಆಗಿರೋದು ಸಿಗುತ್ತೆ. ಇನ್ಫ್ಯಾಕ್ಟ್ ಎಲ್ಲ ಕ್ವಾಲಿಟಿ ಚೆನ್ನಾಗಿ, ಪ್ರಾಬಬ್ಲಿ ಒಳ್ಳೆ ಕ್ವಾಲಿಟಿ ಅಲ್ಲಿ ಕಳಿಸ್ತಾರೇನೋ. ಓಕೆ. ಸೊ ಕ್ವಾಲಿಟಿ ಒಳ್ಳೆ ಸಿಗುತ್ತೆ. ಡಾಕ್ಟರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೆಲಸ ಅವ್ರಿಗೆ? ಅವ್ರದ್ದು ಯೂಶಲಿ 8 to 5. ಓಕೆ. ಸೊ ವೀಕ್ಲಿ ಒನ್ಸ್ ಆನ್ ಕಾಲ್ ಅಂತ ಇರುತ್ತೆ, ಲೈಕ್ ಕಾಲ್ಸ್ ಬಂದ್ರೆ ಹೋಗ್ಬೇಕು ಆಫ್ಟರ್ ಅವರ್ಸ್. ಓಕೆ. ಯಾರು ನೋಡ್ತಾರೆ ಮಗುನ? ನೀವೇ ನೋಡ್ಕೊಳ್ತೀರಾ? ಹಾ, ನಾನು. ಅಮ್ಮನ್ ಕರ್ಕೊಂಡು ಹೋಗ್ತಾ ಇಲ್ವಾ? ಇಲ್ಲ, ಅಮ್ಮ ಇದ್ರು. ಈಗ ಪ್ರಾಬ್ಲಿ ಅಮ್ಮ ಬರ್ಬೋದು ಅಥವಾ ಅತ್ತೆ ಮಾವ ಬರ್ಬೋದು, ಇನ್ನೇನು ಡಿಸೈಡ್ ಮಾಡಿಲ್ಲ. ಯಜಮಾನ್ರ ಮನೆಯಲ್ಲಿ ಟಿನ್ ಫ್ಯಾಕ್ಟ್ರಿ. ಏನು ವಾಪಸ್ ಬರೋ ಚಾನ್ಸ್ ಇದೆಯಾ ಅಥವಾ ಅಲ್ಲೇ ಇದ್ಬಿಡೋಣ ಅನ್ಕೊಂಡು ಡಿಸೈಡ್ ಮಾಡಿದ್ರಿ ಇಬ್ರು? ಬರೋ ಚಾನ್ಸ್ ಇದೆ. ಎಷ್ಟು ವರ್ಷ ಆದ್ಮೇಲೆ? ಮಗು ಒಂದು 5 ವರ್ಷ ಆಗಕ್ ಮುಂಚೆನಾ? ಬಿಕಾಸ್ ಒಂದ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬರಲ್ಲ ಅಲ್ವಾ? ಹೌದು, ಕರೆಕ್ಟ್. ಹೆಂಗಿದೆ ಕಂಫರ್ಟಬಲ್ ಹೆಂಗಿದೆ ಇಲ್ಲಿಗೂ ಅಲ್ಲಿಗೂ? ಲೈಫ್ ಸ್ಟೈಲ್ ಚೆನ್ನಾಗಿದೆ. ಓಕೆ. ಲೈಕ್ ನಿಮ್ಗೆ ನಿಮ್ ಲೈಫ್ಗೆ ಟೈಮ್ ಸಿಗುತ್ತೆ. ಸೊ ಇಲ್ಲ ಅಂದ್ರೆ ಲೈಕ್ 2 hours a day ಟ್ರಾಫಿಕಲ್ ಸ್ಟಕಪ್ ಆಗಿರ್ತೀರಾ. ಹೌದು. ಸೊ ಅಲ್ಲಿ ಲೈಫ್ ಸ್ಟೈಲ್ ಚೆನ್ನಾಗಿದೆ. ಓಕೆ. ಚಿಕನ್ ತರ್ತೀರಾ? ಚಿಕನ್ ಹೋಗ್ರಿ, ತಗೊಂಬನ್ನಿ ಹೋಗ್ರಿ. ಕಣಿದ್ಯಾ ನಮ್ ಗೋದ್ರೇಜ್ ಫ್ರಿಜ್ ನಲ್ಲಿ ಇಟ್ಟಿದ್ದು? ಫ್ರೀಜರ್ ಬೇಗ ಆಗುತ್ತೆ. ಕ್ವಿಕ್ ಚಿಲ್ಲಿಂಗ್ ಇದೆ ಅದ್ರೊಳಗಡೆ. ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತೀನಿ. ಓಕೆ. ಮಗಳ ಹೆಸರೇನು? ಆದ್ಯ. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಸ್ನೇಹ? ಅಲ್ಲೇನ್ ಮಾಡ್ತೀರಾ? ಅಲ್ಲಿ ಯೂಶಲಿ ಗೀ ರೈಸ್ ಮಾಡಿದ್ರೆ ಆಗುತ್ತೆ, ಎಲ್ಲ ರೋಟೀಸ್ ಪರಾಟ. ಇವಾಗ ನಾವೇನು ತಿನ್ನೋದು ಇದನ್ನ? ಏನ್ ಮಾಡಿದಾರೆ ಅದು? ಒಳ್ಳೆ ಕತೆ ಆಯ್ತು ನಿಮ್ದು ರೀ. ಓಕೆ. ಇದು ಚೆನ್ನಾಗಿ ಕುಕ್ ಆಗ್ಬೇಕಲ್ಲ? ಕ್ಲೋಸ್ ಮಾಡೋಣ ಇದನ್ನ. ಸೇಮ್ ಬರೀ ಮ್ಯಾರಿನೇಟ್ ಮಾಡಿರೋದು ಹಂಗೆ ಕುಕ್ ಮಾಡಿ ಲೈಕ್ ಟಿಕ್ಕಾ ಟೇಸ್ಟ್ ಬರುತ್ತೆ. ಓಕೆ. ಪ್ಲಸ್ ಏನಂತ ಹೇಳಿದ್ರೆ ಆ ಮ್ಯಾರಿನೇಟ್ ಮಾಡಿದ್ರಿಂದ ಮೆತ್ತಗೂ ಆಗುತ್ತೆ ಮಟನ್ ಅಲ್ವಾ? ಚಿಕನ್ ಮಟನ್ ಯಾವ್ದಾದ್ರು. ಓಕೆ. ಬೆಂದಾಗಿರ್ಬೋದಲ್ಲ? ನೋಡೋಣ ಏನಾಗಿದೆ ಅಂತ. ಬೆಂದಿದೆ. ಓಕೆ. ಎಣ್ಣೆ ಬಿಟ್ಟಿದೆ. ಅಕಸ್ಮಾತ್ ನಿಮ್ ಗ್ರೇವಿ ಏನಾದ್ರು ಗಟ್ಟಿ ಆಗಿದ್ರೆ ಓಕೆ ಹಾಲು ಹಾಕೋಬೇಕು, ನೀರಲ್ಲ. ಹಾಲು ಹಾಕೋಬೇಕು, ನೀರಲ್ಲ. ಇದು ಪರವಾಗಿಲ್ಲ. ಓಕೆ. ಕರೆಕ್ಟ್ ಆಗಿದೆ ಅನ್ಸುತ್ತೆ. ಕರೆಕ್ಟ್ ಆಗಿದೆ. ಸ್ವಲ್ಪ ಫ್ರೆಶ್ ಕ್ರೀಮ್ ಇವಾಗ್ಲಾ? ಓಕೆ. ಒಬ್ಬೊಬ್ರು ಬಟರ್ ಚಿಕನ್ ಒಂಥರ ಮಾಡ್ತಾರಲ್ಲ ಅವ್ರ ಟೇಸ್ಟ್ಗೆ. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಅವ್ರು ಕ್ಲೇಮ್ ಮಾಡ್ತಾರೆ ಬಟರ್ ಚಿಕನ್ ಅವ್ರ ರೆಸಿಪಿ ಅಂತ. ಓಕೆ. ನಾವು ನಮ್ದು ಅಂತೀವಿ. ಯಾರು ಕ್ಲೈಮ್ ಮಾಡಿದ್ರಂತೆ ಅಡಿಗೆ ಮನೇಲಿ ನಿಮ್ದೇ ಅದು. ಆಫ್ ಮಾಡಿ. ಓಕೆ. ಹಾಕ್ಬಿಡಿ ಅದಕ್ಕೆ. ಸ್ವಲ್ಪ ಬೆಣ್ಣೆ. ಓಹೋ, ಸ್ವಲ್ಪ ಹಾಕಿದ್ದ ನೀವು ಸ್ನೇಹ? ಒಳ್ಳೆ ಕೆಲಸ. ಸ್ವಲ್ಪ ಫ್ರೆಶ್ ಕ್ರೀಮು. ಚೆನ್ನಾಗಿರ್ಲೇಬೇಕು ಅಂತ ಖಂಡಿತವಾಗಿ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ನೀವು. ಏನಂತೀರ ಹೇಳಿ? ಹೌದು. ಮಾಡೋದೊಂದ್ಸರಿ ಅಲ್ಲ, ನೀಟಾಗಿ ಮಾಡಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ತಿನ್ಸ್ಬೇಕು. ಎಸ್. ಬಟರ್ ಚಿಕನ್. ಥ್ಯಾಂಕ್ ಯು ಸ್ನೇಹ ಅವರು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅದ್ಭುತವಾದಂತ ಅವ್ರದೇ ಆದ ಶೈಲಿ ಒಂದು ಬಟರ್ ಚಿಕನ್ ಅನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮಾಡಿರುವಂತ ಕ್ರಮ ತುಂಬಾ ಸಖತ್ತಾಗಿತ್ತು. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಟರ್ ಚಿಕನ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಟೊಮೆಟೊ ಹಾಕಿ ಬೇಯಿಸಿ. ಒಂದು ಬೌಲ್ಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಬ್ಲಾಕ್ ಸಾಲ್ಟ್, ಗರಂ ಮಸಾಲ, ಉಪ್ಪು ಹಾಕಿ ಕಲಸಿ ನಂತರ ಚಿಕನ್ ಸೇರಿಸಿ ಅರ್ಧ ಗಂಟೆ ಫ್ರಿಡ್ಜ್ ನಲ್ಲಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಗೋಡಂಬಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬ್ಲಾಕ್ ಸಾಲ್ಟ್ ಹಾಕಿ ಪುಡಿ ಮಾಡಿ ನಂತರ ಬೇಯಿಸಿದ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ರುಬ್ಬಿದ ಮಸಾಲೆ ಹಾಕಿ ಕುದಿಸಿ.
ಇದಕ್ಕೆ ಚಿಕನ್ ಹಾಕಿ 5 ನಿಮಿಷ ಬೇಯಿಸಿ ಕೊನೆಗೆ ಫ್ರೆಶ್ ಕ್ರೀಮ್ ಹಾಕಿದರೆ ಬಟರ್ ಚಿಕನ್ ಸವಿಯಲು ಸಿದ್ಧ. ಓಕೆ, ನಿಮ್ಮ ಮಗಳ ಹೆಸರು ಆದ್ಯ ಅಲ್ಲ? ಆದ್ಯ. ಪಾಪ ನೋಡಿ, ಮಗು ನೋಡ್ತಾ ಇದೆ. ಎಷ್ಟು ತಿಂಗಳು ಮಗು? 7 ತಿಂಗಳು. 7 ತಿಂಗಳಿಗೆ ಟಿವಿಲಿ ಬಂದ್ಬಿಟ್ಟಿದೆ, ಬಾಯಲ್ಲಿ ಬಟ್ಟಿಟ್ಕೊಂಡು ನಮ್ಮನ್ನೇ ನೋಡ್ತಾ ಇದೆ. ಓಕೆ, ಟೇಸ್ಟ್ ಮಾಡೋಣ ಮೇಡಮ್. ಹಾ, ಓಹೋ, ತುಪ್ಪ ಬೆಣ್ಣೆ ಬೇಕಾದಷ್ಟಿದೆ. ನಾವು ಕಾಂಬಿನೇಷನ್ ಹೆಂಗ್ ತಿನ್ನೋದು? ಇವಳು ಯಾರು? ನನ್ನ ಹಸ್ಬೆಂಡ್ ತಂಗಿ ಮಗ. ಏನು ಅವನ ಹೆಸರು? ಅವನ ಹೆಸರೇನು? ಓಂ ಪ್ರಕಾಶ್. ಓಂ ಪ್ರಕಾಶ್. ಸಿಂಪಲ್ ಆಗಿ ಚೆನ್ನಾಗಿದೆ. ನೀವು ಹೇಳಿದ ಗಿರೇಸ್ಗೆಲ್ಲ ಚೆನ್ನಾಗಿರ್ತಿದ್ದು ಹೌದು. ಅಲ್ಲ? ಚಪಾತಿಗೆ, ಪೂರಿಗೆ ಚೆನ್ನಾಗಿದೆ ರೀ. ಸ್ನೇಹ ಥ್ಯಾಂಕ್ ಯು. ಚೆನ್ನಾಗಿದೆ. ಖಾರ ಎಲ್ಲ ಜಾಸ್ತಿ ಇಲ್ಲ. ಖಾರ ಇಲ್ಲ. ಯಜಮಾನು ಖಾರ ಇಷ್ಟನೇ ಇಲ್ವಾ? ತಿಂತಾರೆ. ತಿಂತಾರಾ? ಅದು ಗೊತ್ತಾಗುತ್ತೆ. ನೀವು ರೆಫ್ರಿಜರೇಟ್ ಮಾಡಿದ್ದೀರಾ, ಮ್ಯಾರಿನೇಟ್ ಮಾಡಿದ್ದೀರಾ ಚೆನ್ನಾಗಿ. ಸಾಫ್ಟ್ ಆಗುತ್ತೆ. ನಿಮ್ಮ ಮಗಳು ಚಿಕನ್ ತಿನ್ನಿಸ್ತೀರಾ? ಇನ್ನೂ ಇಲ್ಲ. ಇನ್ನೂ ಇಲ್ವಾ? ಸದ್ಯಕ್ಕೆ ಎಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಗ್ ಶುರು ಮಾಡಿದ್ದೀರಾ? ಏನು ಫಾರ್ಮೇಟಲ್ಲಿ ಕೊಡ್ತೀರಾ ಎಗ್ನ? ಈಗ ಎಲ್ಲೋ ಕೊಡ್ತಿದ್ದೀನಿ. ಎಲ್ಲೋ ಮಾತ್ರ ಕೊಡ್ತಾ ಇದ್ದೀರಾ? ಡಾಕ್ಟರ್ ಹೇಳಿದ್ರಾ ಕೊಡಿ ಅಂತ? ಹಾ, ಅದು ವೈಟ್. ಅಲ್ಲ, ನಿಮ್ಮ ಡಾಕ್ಟ್ರು. ನಮ್ಮ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮ ಡಾಕ್ಟರ್ ಹೇಳಿದ್ರಾ? ಅವ್ರು ಹೇಳ್ತಾ ಇರ್ತಾರ ಮಲ್ಲಿ ತಿನ್ಬಾರ್ದು, ಇದು ತಿನ್ಬೇಕು ಅಂತ ಏನು ಹೇಳಲ್ವಾ? ಇಲ್ಲ ಇಲ್ಲ ಇಲ್ಲ. ಅದು ಇನ್ನೇ ಶುರು ಆಗಿಲ್ಲ, 5 ವರ್ಷನೇ ಶುರು ಆಗುತ್ತೆ. ಓಕೆ, ಡಾಕ್ಟರ್ ಕೇಳಿದೆ ಅಂತೇಳಿ. ಶೋರ್. ಯುನಿಬಿಕ್ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದ ಕುಕ್ಕೀಸು, ಜೀರಾ ಕುಕ್ಕೀಸು, ಖಾರ ಕುಕ್ಕೀಸು, ಡಯಾಬಿಟಿ ಪೇಷಂಟ್ ಇವ್ರಿಗೂ ಕೂಡ, ಸಕ್ಕರೆ ಕಾಯಿಲೆ ಇರುವಂಥವ್ರಿಗೂ ಕೂಡ ಒಂದು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಒಂದು ಯುನಿಬಿಕ್ ಕುಕ್ಕೀಸು, ಜೊತೆಗೆ ಹೆಂಡೋರಾ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಬೇಲ್ಪುರಿ ತಿಂತೀರಾ? ಇಷ್ಟ ನಿಮಗೆ? ಅವ್ನು ತಿಂತಾರೆ. ಈ ಬೇಲ್ಪುರಿ ಬೇಲ್ ಬಾರ್ ಅನ್ನು ಕೊಡ್ತಾ ಇದ್ದಾರೆ ಮಹೇಶ್ ಅವರು. ತುಂಬಾ ಚೆನ್ನಾಗಿದೆ. ರಸ್ತೆ ಬದಿಲಿ ಬೇಲ್ಪುರಿ ತಿನ್ಬೇಡಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ, ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ. ಥ್ಯಾಂಕ್ ಯು. ಕನ್ನಡ ಓದಕ್ಕೆ ಬರುತ್ತಾ? ಬರುತ್ತೆ. ಓಕೆ, ವೆಜ್ ಪುಸ್ತಕ ಬೇಕಾ, ನಾನ್ ವೆಜ್ ಪುಸ್ತಕ ಬೇಕಾ? ವೆಜ್. ಯಾಕ್ರಿ? ನಾನ್ ವೆಜ್ ಇದೆ. ಓಹ್, ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರ ಒಗ್ಗರಣೆ ಡಬ್ಬಿಯ ವೆಜ್ ಸ್ಪೆಷಲ್ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ಅವರು. ಒಂದು ಫಟಾಫಟ್ ಅಂತ ಒಳ್ಳೆ ಅಡಿಗೆ ತೋರಿಸ್ತೀನಿ ಮುರಳಿಯವರು ಅಂತ ಫೋನ್ ಮಾಡಿದ್ರು. ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಸರ್, ಇವತ್ತು ನಾನು ಮಟನ್ ಚಿಲ್ಲಿ ಫ್ರೈ ಮಾಡ್ತೀನಿ. ಮಟನ್ ಚಿಲ್ಲಿ ಫ್ರೈ? ಓಕೆ, ಮಟನ್ ಚಿಲ್ಲಿ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ? ಚೈನೀಸ್ ಮಟನ್ ಚಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ ಹೂ, ಶುಂಠಿ, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾರ್ನ್ಫ್ಲೋರ್, ರೆಡ್ ಚಿಲ್ಲಿ ಸಾಸ್, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ಕೊಳ್ಳಿ ಫಸ್ಟ್ ನಿಮಗೆ? ಮಿಕ್ಸಿಂಗ್ ಬೌಲ್ ಬೇಕು, ಎಣ್ಣೆ ಒಂದು ಕಡೆ ಬೇಕಾಯ್ತು. ಏನ್ ಬೇಕು ನಿಮಗೆ? ಅಷ್ಟೇ, ಒಂದು ಕಡೆ ಎಣ್ಣೆ ಇಟ್ಕೋಬೋದು. ಎಣ್ಣೆನಾ? ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ನಾನು ಮಸಾಲ ಮಾಡ್ತೀನಿ. ಅದನ್ನು ಬೇಯಿಸ್ಬಿಟ್ಟು ಈರುಳ್ಳಿನ ಚಿಲ್ಲಿ ಸಾಸ್ ಹಾಕಿ. ಓಕೆ ಓಕೆ, ಅಷ್ಟೇ. ಎಣ್ಣೆ ಈ ಕಡೆ ಇಟ್ಕೊಳ್ಳೋಣ, ಇಲ್ಲಿ ಇಟ್ಕೊಳ್ಳೋಣ? ಅಲ್ಲಿ ಇಟ್ಕೊಳ್ಳಿ ಸರ್. ಎಣ್ಣೆಲಿ ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಹೇಳಿ ಸರ್, ಏನೇನು ಹಾಕೊಳ್ತಾ ಇದ್ದೀರಾ? ಅಷ್ಟು ಒಂದು ಮೊಟ್ಟೆ ಹೊಡೆದಾಕ್ತೀನಿ. ಓಕೆ ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಮೊಟ್ಟೆ ಜೊತೆಗೆ ಜಿಂಜರ್ ಗಾರ್ಲಿಕ್ ಬೇಕು, ಎಲ್ಲ ಮಿಕ್ಸ್ ಆಗುತ್ತೆ. ಹೌದು, ಎಲ್ಲ ಮಿಕ್ಸ್ ಆಗುತ್ತೆ. ಚಿಲ್ಲಿ ಪೌಡರ್ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಚೂರು ಧನಿಯಾ ಪೌಡರ್ ಹಾಕ್ತೀನಿ. ಹಾಕಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್. ಓಕೆ ಸರ್. ರುಬ್ಬೋದೆಲ್ಲ ಏನಿಲ್ಲ ಅಲ್ವಾ ಇದಕ್ಕೆ? ರುಬ್ಬೋದೇನಿಲ್ಲ, ಮಿಕ್ಸ್ ಮಾಡಿ ಎಣ್ಣೆಲಿ ಕರೆಯೋದು, ಒಡೆ ಹತ್ರ ಕರೆದ್ಬಿಟ್ಟು ನಾವು ಪ್ಯಾನಲ್ಲಿ ಆನಿಯನ್ ಇದೆಲ್ಲ ಹಾಕಿ ಮಸಾಲ ಮಾಡ್ಕೋದು ಅಷ್ಟೇ. ಡ್ರೈ ಥರ ಹಾಕ್ತೀನಿ. ಮಾಡಿ ಮಾಡಿ ಮಾಡಿ. ಕಾರ್ನ್ಫ್ಲವರ್ ಹಾಕ್ತೀನಿ. ಕಾರ್ನ್ಫ್ಲವರಾ? ಹೌದು. ಓಕೆ, ಒಂಥರ ಡಿಫ್ರೆಂಟ್ ಇತ್ತು, ಒಂದೊಂದು ಡಿಫ್ರೆಂಟ್ ಮಿಕ್ಸ್ ಮಾಡಿ ಮಾಡಿ ತಿನ್ಬೇಕಷ್ಟೇ. ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಂಡು ಕೊಡಕ್ಕಾಗಲ್ಲ. ಅಲ್ಲ, ಹೌದಾ ಸರ್. ಮಟನ್ ಬೋನ್ಲೆಸ್ ಬೇಯಿಸ್ಕೊಂಡಿರೋದು. ಎಷ್ಟು ಕುಕ್ಕರ್ ವಿಷಲ್ ಕೂಗ್ಸಿದ್ದೀರಾ? ಇದು ಅಂದರೆ ಒಂದು 3-4 ವಿಷಲ್ ಕೂಗ್ಸಿದ್ದೀರಾ? ಅಷ್ಟೇ. ಓಕೆ, ಹಾಕೊಳ್ಳಿ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಸರ್. ಕಾರ್ನ್ಫ್ಲವರ್ ಜೊತೆಗೆ ಬೇಯಿಸಿರುವಂಥ 4 ವಿಷಲ್ ಕೂಗಿಸ್ಕೊಂಡಿರುವಂಥ ಮಟನ್ ಹಾಕಿ ಕಲ್ಸ್ಕೊಳ್ತಾ ಇದ್ದೀರಾ ಮೊಟ್ಟೆ? ಹೌದು ಸರ್. ಎಣ್ಣೆ ಬಿಸಿ ಆಗಲಿ. ಓಕೆ, ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀನಿ. ಸ್ವಲ್ಪ ಕಾರ್ನ್ಫ್ಲವರಾ? ನೀರಾಯ್ತು? ಚೂರು ಹಾಕೋದು, ನೀರಾಗಿದೆ ಚೂರು ಅಷ್ಟೇ. ಓಕೆ, ಒಂದು 10 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಂಡ್ಬಿಡ್ತಾ. ಆಮೇಲೆ ಫ್ರಿಜ್ ಇಟ್ಬಿಡಿ, 10 ನಿಮಿಷ ಫ್ರಿಜ್ ಇಟ್ಬಿಡಿ, ಸಖತ್ತಾಗಿರುತ್ತೆ. ಹೌದಾ ಸರ್? ಹೋಗಿ ಬನ್ನಿ ಇಲ್ಲಿ.
ಬನ್ನಿ ಗೋದ್ರೇಜ್ ಅಲ್ಲಿ ಹೊಸ ಅದ್ಭುತವಾಗಿರುವಂತದ್ದು ಇದು. ಹೊಸ ಯೂಶಲಿ ಚಿಲ್ಲರ್ ಎಲ್ಲ ಮೇಲ್ಗಡೆ ಇರುತ್ತೆ ಫ್ರಿಜ್ ನಲ್ಲಿ. ಓಕೆ, ನಮ್ ಗೋದ್ರೇಜ್ ಅಲ್ಲಿ ಕೆಳಗಡೆ ಇದೆ ನೋಡಿ. ಕೆಳಗಡೆ ಆಕ್ಚುಲಿ ಚಿಕನ್ ಮಟನ್ ಎಲ್ಲ ಮಸಾಲ ಮಾಡಿ ಈ ತರ ಇಟ್ಕೊಂಡ್ರೆ ಎಸ್, ಏನಾಗಲ್ಲ, ಒಂದ್ 2 ದಿನ ಇದ್ರು. ತುಂಬಾ ಅದ್ಭುತವಾಗಿರುವಂತ ಫ್ರಿಜ್ ಇದು. ಹೌದು ಸರ್, ಇದ್ರೊಳಗೆ ಏನಾರ ಇಟ್ರೆ ಬೇರೆ ಇಟ್ಟಿರ್ತಿರಲ್ಲ ಅದ್ರ ವಾಸನೆ ಎಲ್ಲ ಇಟ್ಕೊಳ್ಳಲ್ಲ. ಹೌದಾ? ಸಪರೇಟ್ ಚಿಲ್ಲರ್ ಪ್ಲಾಂಟ್ ಇದೆ. ಓಹೋ, ಆಮೇಲೆ ಟರ್ಬೋ ಚಿಲ್ಲರ್ ಇದೆ. ಹೌದಾ? ಬೇಗ ಚಿಲ್ಲಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಇವಾಗ ನಾವು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಬೇಕು 2 ಅವರ್ ನೆನೆಸ್ಬೇಕು ಅನ್ನೋದೇನಿಲ್ಲ. ಏನಿಲ್ಲ, ಇಲ್ಲಿ ಇಟ್ಬಿಟ್ಟು ಕ್ವಿಕ್ ಫ್ರೀಸರ್ ನಲ್ಲಿ ಇಟ್ಬಿಟ್ರೆ ಹಾ. ಒಂದ್ 10 ನಿಮಿಷಕ್ಕೆ ಚೆನ್ನಾಗಿ ಫ್ರೀಸಿಂಗ್ ಆಗಿ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡ್ಬಿಡುತ್ತೆ. ತೆಗೆದು ನೋಡಿ, ಇವಾಗ ತೆಗೆದು ನೋಡಿ. ಓ ಈ ತರ ಸಿಸ್ಟಮ್ ನೋಡಿದ್ರೆ ಹೆಂಗಾಗಿದೆ? ಓ ಸಕ್ಕತ್ತಾಗಿದೆ ಸರ್ ಇದು. ನೋಡಿದ್ರಾ? ನೀವು ಒಂದು ಅರ್ಧ ದಿನ ಇಟ್ರೆ ಹಿಂಗ್ ಆಗಲ್ಲ. ಬನ್ರಿ ರೀ ಪ್ರಕಾಶ್ ರಾವ್, ಬನ್ರಿ. ಹಾಕ್ರಿ. ಇನ್ನೇ ಬಿಸಿ ಆಗಿದೆಯಾ? ಹಾಕಿ. ಹೌದು ಸರ್, ಚೆನ್ನಾಗಿ ಕೋಲ್ಡ್ ಆಗಿದೆ ಇದು. ಚೆನ್ನಾಗಿ ಕೋಲ್ಡ್ ಆಗಲ್ಲ ಅಂದ್ರೆ ಆ ಫ್ರಿಜ್ ಏನಕ್ಕಪ್ಪ? ಅದು ಅಷ್ಟೊಂದೆಲ್ಲ ಆ ರೆಫ್ರಿಜರೇಟರ್ ಅವೆಲ್ಲ ಇದೆ ಅಲ್ಲಿ. ಸರ್ ಯಾವ ಫ್ರಿಜ್ ನಲ್ಲೂ ಈ ಫೆಸಿಲಿಟಿಗಳೆಲ್ಲ ಇಲ್ಲ. ಹೊಸ ಬರ್ತಾ ಇದೆ ಈಗ. ಹೌದೌದು. ಈ ಕಡೆ ಈರುಳ್ಳಿ ಹಾಕ್ತೀವಿ ಸರ್ ಮಸಾಲೆಗೆ. ಹಾಕ್ರಿ. ಚೆನ್ನಾಗಿ ಕಾದಿದೆ. ಚೆನ್ನಾಗಿ ನಿಧಾನಕ್ಕೆ ಬೇಯಲಿ. ಚೆನ್ನಾಗಿ ಬೇಯ್ತದೆ. ಬೆಂದಿದೆ ಅದು, ಮಟನ್ ಆಲ್ರೆಡಿ ಬೆಂದಿದೆ ಅದು. ಮಟನ್ ಬೇಯಿಸ್ಕೊಂಡ್ಬಿಟ್ಟಿದ್ದೀರಾ ನೀವು, ಕುಕ್ಕರ್ ವಿಷಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ. ಹೌದೌದು, ಇಲ್ಲಾಂದ್ರೆ ಲೇಟ್ ಆಗುತ್ತೆ ಅದು. ಹೌದೌದು, ಎಲ್ಲ ಎಣ್ಣೆ ಬಿಟ್ಬಿಟ್ಟು ಸರ್ ಅಂದರೆ. ಹೌದೌದು. ಏನ್ ಸರ್, ನಮ್ಮ ಬೊಗಣೆ ಬುಕ್ಸ್ ಎಲ್ಲ ಫುಲ್ ಡಿಮ್ಯಾಂಡ್ ಇದೆ. ಹೌದು ಸರ್, ಎಲ್ಲ ಕಡೆ ಡಿಮ್ಯಾಂಡ್ ಇದೆ. ಹೌದೌದು, ಬುಕ್ಸ್ ಎಲ್ಲ ಕಷ್ಟಪಟ್ಟು ಮಾಡಿರೋ ಸ್ವಾಮಿ ಅದು. ಕಲ್ಸ್ಕೊಡ್ತಾ ಇದೀನಿ ಕೆಲ ನಾನು ಅಲ್ವಾ? ಕಲ್ಸ್ತಾ ಇದೀನಿ. ಓಕೆ ಓಕೆ ಓಕೆ, ಕಲ್ಸಿ ಕಲ್ಸಿ ಕಲ್ಸಿ. ಯಾವಾಗ ಏನ್ ಕೆಲಸ ಮಾಡ್ಕೋಬೇಕೋ ಮಾಡ್ತಾ ಇರ್ಬೋದು ಅಷ್ಟೇ. ನಿನ್ನೆ ಆಯ್ತು, ರೆಡಿ ಇದು. ರೆಡಿ ಆಯ್ತು. ರೆಡಿ ಆಯ್ತು, ಇದು ರೆಡಿ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಜಿಂಜರ್ ಹಾಕ್ತೀನಿ, ಶುಂಠಿ ಕಟ್ ಮಾಡಿದ್ರೆ ಹಾಕಿ ಮೇಲೆ ಹಾಕ್ಬೇಕು. ಸಾಕು. ಓಕೆ. ಆಮೇಲೆ ಚಿಲ್ಲಿ ಪೇಸ್ಟ್ ಇದೆ. ಚಿಲ್ಲಿ ಪೇಸ್ಟ್? ಹೌದೌದು. ಓಕೆ, ರೆಡ್ ಚಿಲ್ಲಿ ಪೇಸ್ಟ್. ಓಕೆ. ಜೊತೆಲಿ ಪೆಪ್ಪರ್ ಪೌಡರ್ ಹಾಕಿ ಸರ್. ಹಾಕಿ. ಪೆಪ್ಪರ್ ಪೌಡ್ರಾ? ಹೌದೌದು. ಓಕೆ, ಹಾಕ್ಬಿಡಿ, ಅದನ್ನ ಆಗಿದೆ. ಹಾಕ್ಬಿಡ್ಲಾ? ಆಗಿತ್ತು. ಜೊತೆಲಿ ಇದು ಹಾಕ್ಬಿಡ್ತೀವಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್. ಹಾಕ್ಬಿಡಿ ಅವೆಲ್ಲ ಹಾಕ್ಬಿಡಿ. ಸ್ಪ್ರಿಂಗ್ ಆನಿಯನ್, ಈರುಳ್ಳಿ, ಹೂವು ಹಾಕಿ ಸರ್. ಇದು ಮಟನ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ. ಇದು ಮಟನ್ನ ನಾವು 4 ಸರಿ ವಿಷಲ್ ಕೂಗಿಸ್ಕೊಂಡು ಇದನ್ನ ಮೊಟ್ಟೆ ಮತ್ತು ಕಾರ್ನ್ಫ್ಲವರ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಎಣ್ಣೆಯಲ್ಲಿ ಕರೆದು ಈಗ ಅದನ್ನ ಫ್ರೈ ಮಾಡ್ಕೊಳ್ತಾ ಇದೀವಿ. ಓಕೆ. ಇನ್ನೇನು ಹಾಕ್ಬೇಕು? ಅಷ್ಟೇ. ಇಷ್ಟೇನಾ? ಇನ್ನೇನು ಹಾಕೋದಿಲ್ಲ? ಏನಿಲ್ಲ. ಬೇಕಾದ್ರೆ ಸ್ವಲ್ಪ ನಾವೇನು ಮಾಡಬೇಕು, ಚೂರು ಉಪ್ಪು ಹಾಕ್ಬೇಕಷ್ಟೇ ಇದಕ್ಕ. ಹಾಂ, ಪೆಪ್ಪರ್ ಪೌಡರ್ ಮೇಲೆ ಅಷ್ಟೇ. ಓಕೆ, ಆಫ್ ಮಾಡೋಣ? ಆಫ್ ಮಾಡಿಬಿಡಿ. ಗೊತ್ತೇ ಆಗಲ್ಲ ನೋಡಿ. ಹೌದಾ? ಮಟನ್ನ, ಚಿಕನ್ನ, ಗೋಬಿನ ಏನು ಗೊತ್ತಾಗ್ತಾ ಇಲ್ಲ ಅದು. ಮಟನ್ ಚಿಲ್ಲಿ ಫ್ರೈ. ಮಟನ್ ಚಿಲ್ಲಿ ಫ್ರೈಯನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇದು ನೋಡಿದ್ರೆ ಮಟನ್ನೋ, ಚಿಕನ್ನೋ, ಗೋಬಿನೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಪ್ರಕಾಶ್ ಅವರು 5 ಸ್ಟಾರ್ ಹೋಟೆಲ್ನ ಚೆಫ್ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚೈನೀಸ್ ಮಟನ್ ಚಿಲ್ಲಿ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾರ್ನ್ಫ್ಲೋರ್, ಮಟನ್, ಉಪ್ಪು ಹಾಕಿ ನೆನೆಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ, ರೆಡ್ ಚಿಲ್ಲಿ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ಈರುಳ್ಳಿ ಹೂ ಹಾಕಿ ಹುರಿದು ಫ್ರೈ ಮಾಡಿದ ಮಟನ್ ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಉಪ್ಪು ಸೇರಿಸಿ ಕಲಸಿದರೆ ಮಟನ್ ಚಿಲ್ಲಿ ಫ್ರೈ ತಿನ್ನಲು ರೆಡಿ. ಓಕೆ ಪ್ರಕಾಶ್, ಟೇಸ್ಟ್ ಮಾಡಿ ನೋಡ್ಲಾ? ಮಾಡಿ ಸರ್. ಮಟನ್ ಎಲ್ಲ ಬೆಂದು ಚೆನ್ನಾಗಿದೆ. ಆ ಕುಕ್ಕರ್ ಕುಗ್ಸಿರೋದು ಒಂದು ಒಳ್ಳೆ ಇದು. ಹೌದು ಸರ್. ಇಲ್ಲಾಂದ್ರೆ ಎಣ್ಣೆಲೆ ಬೆಂದರೆ ಏನಾಗುತ್ತೆ, ಎಣ್ಣೆಲ್ಲ ಬಿಟ್ಬಿಡುತ್ತೆ ಪೂರ್ತಿ. ನೆಂದು 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 ಒಂದು ಹೆಂಗೊಂದು ಅರ್ಧ ಗಂಟೆ ಬೇಯಬೇಕು ಎಣ್ಣೆಲ್ಲ ಮಟನ್ ಅಂದರೆ.
ಅಂದರೆ ಒಂದು 10 ನಿಮಿಷ 20 ನಿಮಿಷ ಬೇಯಲೇಬೇಕು. ಅದಕ್ಕೆ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಇವಾಗ ನಾವೇನು ಮಾಡ್ತೀನೋ ಅದನ್ನೇ ಆರ್ಡ್ರ್ ಜನ ಕೇಳ್ತಾರೆ. ಏನು ಮಾಡ್ತೋ ಅದನ್ನೇ ಬೇಕಂತ ಬಾಯಿ ತುಂಬ ತಿನ್ಬೋದು. ತಿನ್ಬೋದಾ? ಚೆನ್ನಾಗಿ ಬೆಂದಿದೆ. ಓಕೆ ಸರ್. ಚೆನ್ನಾಗಿ ಒಳ್ಳೆ ಟೇಸ್ಟ್. ನಾನು ಅನ್ಕೊಂಡೆ ಮೋಸ್ಟ್ಲಿ ಎಣ್ಣೆಗೆ ಆದ ತಕ್ಷಣ ರಬ್ಬರ್ ಥರ ಆಗ್ಬಿಡುತ್ತೆ ಅಂತ. ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಕಾಶ್ ಅವರು ಬಂದಿದ್ರು. ಅದ್ಭುತವಾಗಿರುವಂಥ ಮಟನ್ ಚಿಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಮಕ್ಕಳಿಂದ ದೊಡ್ಡವ್ರ ತನಕ ತಿಂದಾಕ್ಬಿಡ್ತಾರೆ, ಗೊತ್ತೇ ಆಗಲ್ಲ ಇದು ಮಟನ್ ಅಂತ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಮುರಳಿ ಚೆನ್ನಾಗಿ ಮಾಡಿದ್ದಾರೆ. ಕರೆಕ್ಟು. ಫಸ್ಟು ಕಾರ್ಯಕ್ರಮ ಮುಗಿಸ್ರಿ. ಕಾರ್ಯಕ್ರಮ ಮುಗಿಸಾದ್ಮೇಲೆ ನೀವು ಮಟನ್ ಚಿಲ್ಲಿನ ನೀವು ಮುಗಿಸ್ಕೊಳ್ಳಿ ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ, ಮುರಳಿಯವರೇ ನಮ್ಮನ್ನು ಕರ್ಸ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ನಿಮ್ಮ ಸಲುವಾಗೋಸ್ಕರ ನಾವು ಕಾಯ್ತಾ ಇದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ